ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ನಮಸ್ತೆ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ದಾಸವರ್ಯ ದಯಾ ಸಿಂಧೋ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವ್ಯಾಪ್ತಿ ಸಂಧಿಯಲ್ಲಿ ನಾವು ನಿನ್ನೆ 4 ಪದ್ಯಗಳನ್ನು ನೋಡಿದ್ವಿ. ಇದರಲ್ಲಿ ಪರಮಾತ್ಮನ ವ್ಯಾಪ್ತಿತ್ವ ಅಂದರೆ ಅವನು ಎಲ್ಲೆಲ್ಲಿ ಇದ್ದಾನೆ, ಹೇಗಿದ್ದಾನೆ, ಯಾವ ಯಾವ ಕಾಲಗಳಲ್ಲಿ ದೇಶಗಳಲ್ಲಿ ಇದ್ದಾನೆ ಅನ್ನೋ ವಿಷಯಗಳನ್ನು ಮಾತ್ರ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಪರಮಾತ್ಮ ಕೊನೆಗೆ ಸರ್ವತ್ರ ವ್ಯಾಪ್ತ ಅನ್ನೋದು ಸಿದ್ಧಾಂತ. ಅದರ ಈಗ ನಾವು 5ನೆಯ ಪದ್ಯವನ್ನು ಇವತ್ತು ನೋಡಬೇಕಾಗಿದೆ. ಗುಣಿ ಗುಣಗಳೊಳಗಿದ್ದು ಗುಣನೆನಿಸುವನು, ಗುಣಬದ್ಧನಾಗದೆ ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ರುಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸತರಾಚರ ಜಗದ್ಭುಕು ಎನಿಪನವ್ಯಯನು. ಪರಮಾತ್ಮ ಅವ್ಯಯ. ವ್ಯಯ ಅಂದರೆ ಖರ್ಚಾಗೋದು, ನಾಶ ಆಗೋದು. ಅವ್ಯಯ ಅಂತಂದ್ರೆ ಶಾಶ್ವತವಾದಂಥವನು ಅನ್ನ. ಇಲ್ಲಿ ಗುಣಗಳೊಳಗಿದ್ದು ಗುಣನೆನಿಸುವನು, ಗುಣಬದ್ಧನಾಗದೆ ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ರುಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ಎನಿಪನವ್ಯಯನು. ಇಲ್ಲಿ ಹೇಳ್ತಾರೆ ಶ್ರೀಹರಿ. ಇಲ್ಲಿ ಗುಣಿಗಳು ಅಂತಂದ್ರೆ ಗುಣ ಉಳ್ಳವರು ಗುಣಿಗಳು, ಪಾಪ ಉಳ್ಳವರು ಪಾಪಿಗಳು ಅನ್ನೋ ಹಾಗೆ ಗುಣ ಉಳ್ಳವರು ಗುಣಿಗಳು. ಗುಣಗಳ ಒಳಗಿದ್ದು ಪರಮಾತ್ಮ ಹೇಗಿದ್ದಾನೆ ಅಂದರೆ ಗುಣದಲ್ಲಿಯೂ ಇದ್ದಾನೆ. ಆ ಗುಣವುಳ್ಳಂತಹ ಗುಣಿಗಳು ಅಂದರೆ ಏನು ಸಜೀವರಿದ್ದಾರೆ ಅವರಲ್ಲಿಯೂ ಇದ್ದಾನೆ. ಅವರೊಳಗಿದ್ದು ಗುಣ ಎನಿಸುವನು. ಅವನು ಗುಣಿ ಅಂತಲೂ ಕರೆಸಿಕೊಂಡಿದ್ದಾನೆ, ಗುಣನಾಗಿಯೂ ಇದ್ದಾನೆ. ಪರಮಾತ್ಮ ತ್ರಿಗುಣಾತ್ಮಕ. ಸತ್ವ ರಜ ತಮೋ ಗುಣ ಅನ್ನುವಂಥ 3 ಗುಣಗಳಿಗೆ ಅವನಿದ್ದಾನೆ. ಗುಣಾತ್ಮಕ, ತ್ರಿಗುಣಾತ್ಮಕ ಅಂತ ಅವನನ್ನು ಕರೀತಾರೆ. ಆ ಸತ್ವಾತ್ಮಕ ಮತ್ತು ರಜಾತ್ಮಕ ಗುಣಗಳು ಯಾರ್ಯಾರಲ್ಲಿ ಇದೆ ಅವರು ಗುಣಿಗಳು. ಅವರಲ್ಲಿಯೂ ಇದ್ದಾನೆ, ಗುಣದಲ್ಲಿಯೂ ಇದ್ದಾನೆ. ಗುಣಗಳ ಒಳಗಿದ್ದು ಗುಣ ಎನಿಸುವನು. ಗುಣಿ ಅಂತಲೂ ಕರೆಸಿಕೊಂಡಿದ್ದಾನೆ ಪರಮಾತ್ಮ, ಮತ್ತು ಗುಣವಾಗಿಯೂ ಇದ್ದಾನೆ, ಗುಣದಲ್ಲಿಯೂ ಇದ್ದಾನೆ. ಆದರೆ ಗುಣಬದ್ಧನಾಗದೆ ತಾನು ಮಾತ್ರ ಆ ಗುಣಗಳಿಗೆ ಬದ್ಧನಾಗಿಲ್ಲ, ಅದಕ್ಕೆ ಅಧೀನನಾಗಿಲ್ಲ. ಪರಮಾತ್ಮ ಆ ಗುಣಗಳಿಗೆ ಸ್ವಾಮಿಯಾಗಿದ್ದಾನೆಯೇ ಹೊರತು ಆ ಗುಣಗಳಿಗೆ ಅವನು ಬದ್ಧನಲ್ಲ. ನಾವು ಗುಣಗಳಿಗೆ ಬದ್ಧರು. ಯಾಕೆ ಅಂದರೆ ಸಾತ್ವಿಕ ಗುಣದಿಂದ ಸತ್ಕಾರ್ಯಗಳನ್ನು ಮಾಡೋ ಸುಜೀವರಿದ್ದಾರೆ, ರಜೋಗುಣದಿಂದ ಕೆಲವೊಮ್ಮೆ ಹಾಗೆ ಕೆಲವೊಮ್ಮೆ ಹೀಗೆ ಮಿಶ್ರ ಇದನ್ನು ಮಾಡ್ತಕ್ಕಂಥ ಜೀವರು ಇದ್ದಾರೆ. ತಮೋ ಗುಣಿಗಳು ಅಂತಂದರೆ ಪಾಪಕರ್ಮಗಳನ್ನು ಮಾಡ್ತಕ್ಕಂಥ ಪಾಪಿಗಳೂ ಇದ್ದಾರೆ. ಆದರೆ ನಾವು ಕರ್ಮಾಧೀನರು, ಗುಣಾಧೀನರು. ಪರಮಾತ್ಮ ಗುಣಬದ್ಧ ಅಲ್ಲ. ಗುಣಬದ್ಧನಾಗದೆ ಆ ಗುಣಗಳಿಂದ ಹುಟ್ಟುವ
ನಾವು ಮಾಡುವ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಏನು ಕರ್ಮಗಳಿದೆ, ಕಾರ್ಯಗಳಿದೆ, ಅದರಿಂದ ಹುಟ್ಟುವಂತಹ ಪುಣ್ಯ ಅಥವಾ ಪಾಪದ ಫಲಗಳನ್ನ ಬ್ರಹ್ಮಾದಿ ಚೇತನರಿಗೆ ಕೊಡ್ತಾನೆ. ಬ್ರಹ್ಮಾದಿ ಚೇತನರು ಅಂದ್ರೆ ಇಲ್ಲಿ ರಜೋಗುಣಿಗಳು, ತಮೋ ಗುಣಿಗಳು, ಸಾತ್ವಿಕ ಗುಣಿಗಳು ಎಲ್ಲ ಬರ್ತಾರೆ. ಅವರಿಗೆ ಕೊಡ್ತಾ ಹೋಗ್ತಾನೆ. ಅವರೊಳಗೆ ನೆಲೆಸಿದ್ದು ಪಾಪನಾಶಕನು, ಕೇವಲ ಜ್ಞಾನಾನಂದ ದೇಹನೂ ಆದಂತಹ ಪರಮಾತ್ಮ ಕೊನೆಗೆ ಚರಾಚರ ಸಮೇತವಾದ ಇಡೀ ಜಗತ್ತನ್ನ ಜಗದ್ಭುಕು, ತಿನ್ನುವವನು. ಭುಕು ಅಂದ್ರೆ ಬುಕ್ಕೋದು, ಅದನ್ನು ನುಂಗೋದು. ಇಡೀ ಜಗತ್ತನ್ನ ತಿನ್ನುವವನಾಗಿ ಮಹಾಪ್ರಳಯದಲ್ಲಿ ಎಲ್ಲವನ್ನೂ ಕೂಡ ತಾನು ಸ್ವಾಹ ಮಾಡ್ತಾನೆ. ತಿನ್ನುವವನಾಗಿ ತಾನು ಮಾತ್ರ ನಾಶ ಹೊಂದದೆ, ಅವ್ಯಯ, ನಾಶ ಹೊಂದದೆ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹೀಗೆ ಪಾಪ ಮತ್ತು ಪುಣ್ಯದ ಫಲಗಳನ್ನ ಅವನು ಆಯಾ ಜೀವಗಳಿಗೆ ಯೋಗ್ಯತೆಗೆ ಅನುಸಾರವಾಗಿ ಕೊಡ್ತಾ ಹೋಗ್ತಾನಂತೆ. ಇದರಲ್ಲಿ ಇಲ್ಲಿ ಪುಣ್ಯ ಪಾಪಗಳ ಫಲವನ್ನ ಬ್ರಹ್ಮಾದಿಗಳಿಗೆ, ಅಂದರೆ ಪುಣ್ಯದ ಫಲವನ್ನ ಬ್ರಹ್ಮಾದಿ ದೇವತೆಗಳು ಸಾತ್ವಿಕರಿಗೆ ಅವರಿಗೆ ಕೊಡ್ತಾನೆ. ಪಾಪದ ಫಲಗಳನ್ನ ಕಲಿ ಮೊದಲಾದ ದೈತ್ಯರಿಗೆ ಕೊಡ್ತಾನೆ. ಹೀಗೆ ಈ ಬಗ್ಗೆ ವಿವರಗಳು ಮುಂದಿನ ಪ್ರಕರಣಗಳಲ್ಲಿ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ರುಜಿನಾರ್ದನ ಅಂತ, ರುಜಿನಾರ್ದನ ಅಂತಂದ್ರೆ ಇಲ್ಲಿ ಉಣಿಸುತ್ತಾ ಅವರೊಳಗಿದ್ದು ಆ ತ್ರಿಗುಣಾತ್ಮಕರಾದ ಜೀವರಲ್ಲಿ ತಾನಿದ್ದು ರುಜಿನಾರ್ದನ. ರುಜಿನ ಅಂದ್ರೆ ಪಾಪಗಳು, ಅರ್ಧನ ಅಂದ್ರೆ ನಾಶ ಮಾಡುವವನು. ರುಜಿನಾರ್ದನ ಪಾಪನಾಶಕನಾದಂತಹ ಪರಮಾತ್ಮ ಸ್ವತಃ ಪಾಪನಾಶಕ ಅವನು. ಅವನಿಗೆ ಪಾಪಾದಿ ಲೇಪಗಳು ಸರ್ವಥಾ ಇಲ್ಲ. ಆದ್ದರಿಂದ ರುಜಿನಾರ್ದನ ಚಿದಾನಂದೈಕ ದೇಹನು. ಅವನು ಚಿತ್ ಆನಂದ ದೇಹ, ಜ್ಞಾನಾತ್ಮಕ ಶರೀರ ಉಳ್ಳವನು. ಪೂರ್ಣ ಜ್ಞಾನ ಪೂರ್ಣ ಆನಂದ ಸ್ವರೂಪನಾದಂತಹ ಪರಮಾತ್ಮ ಜಗದ್ಬುಕು. ಕೊನೆಗೆ ಏನು ಮಾಡ್ತಾನೆ? ಮಹಾಪ್ರಳಯದಲ್ಲಿ ನಿತ್ಯ ಪ್ರಳಯ, ಅವಾಂತರ ಪ್ರಳಯ, ಇನ್ನೂ ಅನೇಕವಾದ ಪ್ರಳಯಗಳಿದೆ ವೈವಿಧ್ಯ ಪೂರ್ಣವಾಗಿ. ಬ್ರಹ್ಮ ಪ್ರಳಯ, ಇನ್ನು ಮಹಾಪ್ರಳಯ ಅಂದಾಗ ಆ ಮಹಾಪ್ರಳಯದಲ್ಲಿ ಎಲ್ಲವನ್ನೂ ತಾನು ನುಂಗಿ ಹಾಕಿಬಿಡ್ತಾನೆ. ಬ್ರಹ್ಮ ರುದ್ರ ಎಲ್ಲರೂ ಅವನ ಉದರದಲ್ಲಿ ಸೇರಿ ಹೋಗ್ತಾರೆ. ಆದ್ದರಿಂದ ಸಚರಾಚರ ಜಗದ್ಬುಕು, ಸಮಸ್ತವಾದ ಜಡ ಮತ್ತು ಚೇತನಗಳನ್ನ ಬುಕು ಅಂದ್ರೆ ತಾನು ಸ್ವಾಹ ಮಾಡುತ್ತಾನೆ, ಅವ್ಯಯನಾಗಿದ್ದಾನೆ. ಆದರೆ ತಾನು ಮಾತ್ರ ಅವ್ಯಯ, ನಾಶರಹಿತನಾಗಿದ್ದಾನೆ. ಇದು ಪರಮಾತ್ಮನ ವೈಶಿಷ್ಟ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದ್ಸಲ. ಗುಣಿ ಗುಣಗಳೊಳಗಿದ್ದು ಗುಣಿ ಗುಣನೆನಿಸುವನು, ಗುಣಬದ್ಧನಾಗದೆ ಗುಣಗಳಿಂದ ಹುಟ್ಟುವಂತಹ ಪುಣ್ಯ ಅಪುಣ್ಯ ಅಂದ್ರೆ ಪಾಪ, ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ. ದೇವತೆಗಳಿಗೆ, ಬ್ರಹ್ಮಾದಿ ದೇವತೆಗಳಿಗೆಲ್ಲ ಪುಣ್ಯದ ಫಲವನ್ನು ಕೊಡ್ತಾ ಹೋಗ್ತಾನೆ. ಪಾಪದ ಫಲವನ್ನ, ಅಪುಣ್ಯದ ಫಲವನ್ನ ದೈತ್ಯರಿಗೆ, ಕಲಿ ಮೊದಲಾದ ದೈತ್ಯರಿಗೆ ಕೊಡ್ತಾನೆ. ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತಾ ಅವರಿಗೆ ಭೋಗಕ್ಕೆ ಕೊಡುತ್ತಾ ಅವರೊಳಗಿದ್ದು ಎಲ್ಲರಲ್ಲಿಯೂ ತಾನಿದ್ದು ರುಜಿನಾರ್ದನ ಪಾಪನಾಶಕನಾದ ಪರಮಾತ್ಮ ಚಿದಾನಂದೈಕ ದೇಹ, ಜ್ಞಾನಾತ್ಮಕ ಆನಂದಾತ್ಮಕ ಸ್ವರೂಪ ಉಳ್ಳಂತಹ ಪರಮಾತ್ಮ ಕೊನೆಯಲ್ಲಿ ಸಚರಾಚರ ಜಗತ್ತನ್ನ ತಾನು ಅಂದ್ರೆ ತಾನು ಉಂಡು ಎನಿಪನ ಅವ್ಯಯನು. ಇಷ್ಟೆಲ್ಲ ಆದರೂ ಕೂಡ ಅವನು ಅವ್ಯಯನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳಿ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳಲ್ಲಿ ಶ್ರೀಹರಿಯ ವ್ಯಾಪ್ತಿ ಹೇಗಿದೆ? ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ, ಇಲ್ಲಿ 4 ಕುರಿತು ಹೇಳ್ತಾರೆ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯೊಳು ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರುಷಣ ಪ್ರಸಿದ್ಧ ನಾಮಕ
ವಾಸುದೇವನ ಅವಧ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು. ಇಲ್ಲಿ ಪದಗಳನ್ನು ಬಿಡಿಸ್ಕೊಂಡಾಗ ಮಾತ್ರ ಅರ್ಥ ಚೆನ್ನಾಗಾಗತ್ತೆ. ವಿದ್ಯೆ ತಾನು ಎಂದು ಎನಿಸಿಕೊಂಬ ಅನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯೊಳು ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರುಷಣ ಪ್ರಸಿದ್ಧ ನಾಮಕ ವಾಸುದೇವನ ಅವಧ್ಯ. ಇಲ್ಲಿ ವಾಸುದೇವನ ಅವಧ್ಯ, ಅಲ್ಲಿ ಅ ಬರಬೇಕು. ವಾಸುದೇವನು ಅವಧ್ಯ ಅಂತ ಹೇಳಿ. ವಾಸುದೇವನ ಅವಧ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು. ಶ್ರೀಹರಿ ಅನಿರುದ್ಧ ರೂಪದಿಂದ ವಿದ್ಯೆಯಲ್ಲಿ ನೆಲೆಸಿದ್ದು ವಿದ್ಯೆ ಅಂತ ಕರೆಸಿಕೊಳ್ತಾನೆ. ಸರ್ವಜೀವರ ಬುದ್ಧಿಯಲ್ಲಿ ಪ್ರದ್ಯುಮ್ನ ರೂಪದಿಂದ ತಾನಿದ್ದು ಬುದ್ಧಿ ಅಂತ ಕರೆಸಿಕೊಳ್ತಾನೆ. ಸಂಕರ್ಷಣ ರೂಪದಿಂದ ಸಿದ್ಧಿಯಲ್ಲಿದ್ದು ಸಿದ್ಧಿ ಅಂತ ಕರೆಸಿಕೊಳ್ತಾನೆ. ಪ್ರಸಿದ್ಧ ನಾಮಕನಾಗಿ ಆ ವಾಸುದೇವ ತಾನು ಪ್ರಸಿದ್ಧಿಯನ್ನ ತಂದುಕೊಡ್ತಾನೆ. ಹೀಗೆ ಶ್ರೀಹರಿಯ ದೋಷರಹಿತವಾದ 4 ರೂಪಗಳನ್ನ ಯಾರು ತಿಳ್ಕೊಳ್ತಾರೆ, ಚಿಂತನೆ ಮಾಡ್ತಾರೆ, ಅವರೇ ಪಂಡಿತರು, ಅವರೇ ಜ್ಞಾನಿಗಳು. ವಿದ್ಯೆ, ಬುದ್ಧಿ, ಸಿದ್ಧಿ ಮತ್ತು ಪ್ರಸಿದ್ಧಿ ಈ 4ರಲ್ಲೂ ಕೂಡ ಶ್ರೀಹರಿ ಕ್ರಮವಾಗಿ ವಿದ್ಯೆಯಲ್ಲಿ ಅನಿರುದ್ಧ ರೂಪದಿಂದ, ಬುದ್ಧಿಯಲ್ಲಿ ಪ್ರದ್ಯುಮ್ನ ರೂಪದಿಂದ, ಸಿದ್ಧಿಯಲ್ಲಿ ಸಂಕರ್ಷಣ ರೂಪದಿಂದ ಮತ್ತು ವಾಸುದೇವನಲ್ಲಿ ಪ್ರಸಿದ್ಧಿ ರೂಪಗಳಿಂದ ನೆಲೆಸಿದ್ದು ವಿದ್ಯೆ ಮೊದಲಾದವುಗಳನ್ನ ಜೀವರಿಗೆ ಯಥಾಯೋಗ್ಯವಾಗಿ, ಅಂದರೆ ಆ ಜೀವರ ಯೋಗ್ಯತೆ ಎಷ್ಟಿದೆ, ಅವರ ಪಾತ್ರತ್ವ ಎಷ್ಟಿದೆ, ಅದಕ್ಕೆ ತಕ್ಕಂತೆ ತಾನು ಯಥಾಯೋಗ್ಯವಾಗಿ ತಂದು ಕೊಡ್ತಾನೆ ಅಂತ ಅರ್ಥ. ವಿದ್ಯೆ ಅಂದರೆ ಜ್ಞಾನ, ಬುದ್ಧಿ ಅಂದರೆ ಜ್ಞಾನಕ್ಕೆ ಸಾಧನ, ಜ್ಞಾನ ಸಾಧನ. ಅಂದರೆ ಜ್ಞಾನವನ್ನು ಪಡೆಯಲಿಕ್ಕೆ ನಾವೇನು ಕಾರ್ಯ ಮಾಡ್ತೇವೆ ಅದು ಸಾಧನೆ ಬುದ್ಧಿ. ಸಿದ್ಧಿ ಅಂದರೆ ಜ್ಞಾನದ ಫಲ, ಅಂದರೆ ನಾವೇನು ಪ್ರಯತ್ನ ಮಾಡ್ತೇವೆ ಜ್ಞಾನಕ್ಕಾಗಿ ಅದರಿಂದ ಸಿಗುವಂತಹ ಫಲ, ಜ್ಞಾನದ ಫಲ. ಪ್ರಸಿದ್ಧಿ ಅಂದರೆ ಅದರಿಂದ ಬರುವ ಕೀರ್ತಿ, ಖ್ಯಾತಿ ಅಂತ ಕರೀತಾರೆ. ಕೀರ್ತಿ ಸಿದ್ಧಿ ಆದ ಮೇಲೆ ಪ್ರಸಿದ್ಧಿ ಬಂದೇ ಬರ್ತದೆ. ಯಾಕೆಂದರೆ ಅವರೆಲ್ಲದರಲ್ಲೂ ಸಿದ್ಧಹಸ್ತರು, ಅವರಂಥವರು ಇಂಥವರು ಚತುಶಾಸ್ತ್ರ ಪಂಡಿತರು, ಜ್ಞಾನಿಗಳು ಅಂತ ಪ್ರಸಿದ್ಧಿ ಬರ್ತದೆ. ಹಾಗೆ ವಿದ್ಯೆ ಅಂದರೆ ಜ್ಞಾನ, ಬುದ್ಧಿ ಅಂದರೆ ಜ್ಞಾನದ ಸಾಧನ, ಸಿದ್ಧಿ ಅಂದರೆ ಜ್ಞಾನದ ಫಲ, ಪ್ರಸಿದ್ಧಿ ಅಂದರೆ ಅದರಿಂದ ಬರುವ ಖ್ಯಾತಿ. ಖ್ಯಾತಿ ಅಂದರೆ ಕೀರ್ತಿ ಅಂತ ತಿಳಿಬೇಕು. ಇಲ್ಲಿ ವಿದ್ಯೆ ಮೊದಲಾದ ಹೆಸರುಗಳಿಂದ ವಿದ್ಯಾಪ್ರದನಾದಂತಹ ಅನಿರುದ್ಧ, ಬುದ್ಧಿಪ್ರದನಾದ ಪ್ರದ್ಯುಮ್ನ, ಸಿದ್ಧಿಪ್ರದನಾದಂತಹ ಸಂಕರ್ಷಣ ಮತ್ತು ಪ್ರಸಿದ್ಧಿಪ್ರದನಾದ ವಾಸುದೇವ ಅಂತ ನಾವು ತಿಳಿಬೇಕು. ಇನ್ನಾಗ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4. ಇದು 4 ಇಲ್ಲಿ ವಿವರಣೆ ಕೊಡ್ತಾರೆ. ಆಮೇಲೆ ತನು ಚತುಷ್ಟಯಗಳಲ್ಲಿ ಶ್ರೀಹರಿಯ ವ್ಯಾಪ್ತಿ ಇದರಲ್ಲೆಲ್ಲ ಇದ್ದ, ಸಿದ್ಧಿಯಲ್ಲಿದ್ದ, ಬುದ್ಧಿಯಲ್ಲಿದ್ದ, ಆಮೇಲೆ ಪ್ರಸಿದ್ಧಿಯಲ್ಲಿದ್ದ, ಎಲ್ಲ ಇದ್ದ ಆಯ್ತಲ್ಲ ಹೇಳಿದ್ರು. ಈಗ ತನು ಚತುಷ್ಟಯಗಳಲ್ಲಿ 4 ರೀತಿಯ ತನು ಅಂದರೆ ಶರೀರ, 4 ರೀತಿಯ ಚತುಷ್ಟಯ ಅಂದರೆ 4 ತನು ಚತುಷ್ಟಯಗಳಲ್ಲಿ ಶ್ರೀಹರಿಯ ವ್ಯಾಪ್ತಿ. 4 ರೀತಿಯ ವಿಧಾನವಾದ ದೇಹಗಳಲ್ಲಿ ಹೇಗೆ ಪರಮಾತ್ಮನ ವ್ಯಾಪ್ತಿ ಇದೆ ಅದನ್ನು ಹೇಳ್ತಾರೆ. ತನು ಚತುಷ್ಟಯಗಳೊಳು ನಾರಾಯಣನು ಹೃತ್ ಕಮಲಾಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ತನು ಚತುಷ್ಟಯಗಳೊಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸೇವಾಸಕ್ತ ಸುರರೊಳಗೆ ಅನವರತ. ನೋಡಿ, ಸೇವಾಸಕ್ತ ಸುರರೊಳಗೆ ಅನವರತ ಒಟ್ಟಿಗೆ ಹೇಳಿದರೆ, ಬಿಡಿಸ್ಕೊಂಡ್ರೆ
ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯ ಕೊಂಬನು ಅವರಂತೆ. 4 ದೇಹಗಳಲ್ಲಿ ಶ್ರೀನಾರಾಯಣ ಹೃದಯ ಕಮಲ ಹೃತ್ಕಮಲಾಖ್ಯ ಸಿಂಹಾಸನ, ಹೃದಯ ಕಮಲ ಅನ್ನುವ ಸಿಂಹಾಸನದೊಳಗೆ ಅನಿರುದ್ಧ ಮೊದಲಾದ 4 ರೂಪಗಳಿಂದ ತಾನು ಶೋಭಾಯಮಾನನಾಗಿ ತನಗೆ ತಾನೇ ಸೇವ್ಯ ಅಂದ್ರೆ ಸೇವೆಗೆ ಅರ್ಹನಾದವನು, ಸೇವೆಯನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯತೆ ಉಳ್ಳಂಥವನು, ಸೇವ್ಯ ಸೇವಕ, ಸೇವೆ ಮಾಡುವವನು ಅಂತ ಅನ್ನಿಸಿ ಸೇವಾಸಕ್ತ ದೇವತೆಗಳೊಳಗೆ ಯಾವ ಸಾತ್ವಿಕರಾದಂತಹ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಸೇವೆಯಲ್ಲಿ ಆಸಕ್ತರಾಗಿದ್ದಾರೆ, ಅವರೊಳಗೆ ಸದಾ ನೆಲೆಸಿದ್ದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾರೆ, ನಾನು ಅವರ ಒಳಗೆ ಇರ್ತೇನೆ, ಅವರ ಜೊತೆಯಲ್ಲೇ ಇರ್ತೇನೆ, ಅವರ ಯೋಗಕ್ಷೇಮ ನೋಡಿಕೊಳ್ತೇನೆ. ಹಾಗೆ ಸೇವಾಸಕ್ತ ದೇವತೆಗಳೊಳಗೆ ಸದಾ ನೆಲೆಸಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ. ದೇವತೆಗಳಲ್ಲಿಯೂ ತಾರತಮ್ಯ ಉಂಟು. ಬ್ರಹ್ಮದೇವರು, ವಾಯುದೇವರು, ಆಮೇಲೆ ರುದ್ರದೇವರು, ಇಂದ್ರಾದಿ ದೇವತೆಗಳು, ಭಾರತಿ, ವಾಣಿ, ಭಾರತಿ, ಆನಂತರದಲ್ಲಿ ಇದನ್ನ ಎಲ್ಲ ತಾರತಮ್ಯ ಉದ್ದಕ್ಕೆ ಇಂದ್ರಾದಿ ದೇವತೆಗಳು, ಅವರಲ್ಲಿ ಅನೇಕ ತಾರತಮ್ಯ, ಇದನ್ನೆಲ್ಲ ಹೇಳ್ತಾರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಸೇವೆಯನ್ನ ಕೈಗೊಳ್ಳುತ್ತಾನೆ. ಪರಮಾತ್ಮನ ಸೇವೆಯನ್ನು ನಾವು ಮಾಡಬೇಕಾದ್ರೂ ಕೂಡ ಅವನ ಅನುಗ್ರಹ ಬೇಕು. ಇಲ್ಲ ನಮಗೆ ಆ ಯೋಗ್ಯತೆ ಇಲ್ಲದೆ ಇದ್ದಾಗ ಕಿತ್ಕೊಂಡು ಬಿಡ್ತಾನೆ. ಕೊಟ್ಟಿದ್ರು ಕಿತ್ಕೊಂಡು ಬಿಡ್ತಾನೆ, ಕೊಡೋದು ಇಲ್ಲ, ಕೊಟ್ಟಿದ್ರು ಕಿತ್ಕೊಳ್ತಾನೆ. ಆದ್ದರಿಂದ ಸೇವೆಯನ್ನು ಕೈಗೊಳ್ಳು. ಅದಕ್ಕೆ ಹೇಳಿದೆ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ದಾಸವರಾಯರು ಹೇಳ್ತಾರೆ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ನನ್ನ ದುಡಿಸಿಕೊ ಅಂದ್ರೆ ನಮ್ಮ ಸೇವೆಯನ್ನ ನೀನು ಸ್ವೀಕಾರ ಮಾಡಪ್ಪ, ಅನುಗ್ರಹ ಮಾಡು. ಸೇವೆಯನ್ನು ಸ್ವೀಕಾರ ಮಾಡಿದ್ರೆ ತಾನೇ ಫಲ ಕೊಡ್ತಾನೆ ಹೇಳ್ತಾರೆ. 4 ದೇಹಗಳು ಅಂತ ಅಂದ್ರೆ ಇಲ್ಲಿ ತನು ಚತುಷ್ಟಯ ಅನ್ನೋದಕ್ಕೆ ಇಲ್ಲಿ ವಿವರಣೆ ಕೊಡ್ತಾರೆ. 4 ದೇಹಗಳು ಜೀವರಿಗೆ ಅಂದ್ರೆ, ಒಂದು ಸ್ವರೂಪ ದೇಹ, 2ನೇದು ಲಿಂಗ ದೇಹ, 3ನೇದು ಅನಿರುದ್ಧ ದೇಹ, ಮತ್ತು 4ನೇದೇ ಸ್ಥೂಲ ದೇಹ. ನಮ್ಮದೆಲ್ಲ ಸ್ಥೂಲ ದೇಹ, ಹೊರಗೆ ಕಾಣ್ತಾ ಇದ್ದೀವಲ್ಲ ನಾವು, ಇದೆಲ್ಲ ದೇಹ ಸ್ಥೂಲ ದೇಹ. ಇಲ್ಲಿ ಶ್ರೀಹರಿ ನೆಲೆಸಿರುವ ಬಗೆಯನ್ನ ಮುಂದೆ ವರ್ಣ ಪ್ರಕ್ರಿಯಾ ಸಂಧಿ ಅಂತಿದೆ, 7ನೇ ಸಂಧಿಯನ್ನ ವರ್ಣ ಪ್ರಕ್ರಿಯಾ ಸಂಧಿ ಅಂತ ಕರೆದಿದ್ದಾರೆ. ಆ ಸಂಧಿಯಲ್ಲಿ ವಿವರವಾಗಿ ಹೇಳ್ತೇವೆ ಅಂತ ಹೇಳಿದ್ದಾರೆ. ಶ್ರೀಹರಿಗೆ ಈ 4 ಶರೀರಗಳಲ್ಲೂ ಕೂಡ ವ್ಯಾಪ್ತಿ ಉಂಟು. ಯಾವ್ಯಾವುದು? ಸ್ವರೂಪ ದೇಹದಲ್ಲಿ, ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ. ಈ 4 ತನು ಚತುಷ್ಟಯಗಳಲ್ಲಿ ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದಳು, ಹೃದಯ ಕಮಲದ ಮಧ್ಯದಲ್ಲಿ ಸಿಂಹಾಸನ ಇದೆ ಪರಮಾತ್ಮನಿಗೆ. ಅದರಲ್ಲಿ ಅನಿರುದ್ಧಾದಿ ರೂಪಗಳಿಂದ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಇಲ್ಲಿ ಅನಿರುದ್ಧಾದಿ, ಅನಿರುದ್ಧನೇ ಮೊದಲಾದ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವೆಯ ಸೇವಕನೆನಿಸಿ ಸೇವೆ ಮಾಡುವವರಲ್ಲಿಯೂ ಇದ್ದಾನೆ, ಸೇವಿಯನಾಗಿಯೂ ಇದ್ದಾನೆ. ಪರಮಾತ್ಮನದೊಂದು ದೊಡ್ಡ ವೈಚಿತ್ರ್ಯ, ಒಂದು ದೊಡ್ಡ ವೈಭವ. ಸೇವಿಯನೂ ಹೌದು, ಸೇವೆಯನ್ನ ಸ್ವೀಕಾರ ಮಾಡುವವನೂ ಹೌದು, ಸೇವೆ ಮಾಡುವವನೂ ಹೌದು. ಸೇವೆಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಸೇವೆಯನ್ನು ಮಾಡುವುದರಲ್ಲಿ ಶ್ರದ್ಧಾವಂತರಾದಂತಹ ದೇವತೆಗಳಿಗೆ ಅವರಲ್ಲಿ ಅನವರತ ನೆಲೆಸಿದ್ದು, ಸದಾಕಾಲ ಅವರಲ್ಲಿ ತಾನೇ ಇದ್ದು, ಎಲ್ಲರಲ್ಲಿಯೂ ಇದ್ದಾನೆ, ವಿಶೇಷವಾಗಿ ಅವರಲ್ಲಿ ಇದ್ದು ಸೇವೆಯ ಕೊಂಬನು ಅವರಂತೆ. ಈ 4 ಶರೀರಗಳಲ್ಲೂ ಕೂಡ ಪರಮಾತ್ಮನ ವ್ಯಾಪ್ತಿ ಇದೆ ಅಂದ್ರೆ ಅವನಿಗೆ ಸರ್ವತಂತ್ರ ಸ್ವಾತಂತ್ರ್ಯ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಸರ್ವಸ್ವಾಮಿತ್ವ ಇದೆ ಪರಮಾತ್ಮನಿಗೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ತನು ಚತುಷ್ಟಯಗಳು ಆಯ್ತು. ಸ್ವರೂಪ ದೇಹ, ಲಿಂಗ ದೇಹ ಇವೆಲ್ಲ ಆಯ್ತು. ಅನಿರುದ್ಧ ದೇಹ,
ಮತ್ತೆ ಸ್ಥೂಲ ದೇಹ ಅದನ್ನು ಹೇಳಿ ಆಯಿತು. ಈಗ ಅವಸ್ಥಾತ್ರಯಗಳು, ಅವಸ್ಥೆಗಳು, 3 ಅವಸ್ಥೆಗಳಿದೆ. ಅವಸ್ಥಾತ್ರಯ ಅಂದರೆ 3, ಚತುಷ್ಟಯ ಅಂದರೆ 4. ಇಲ್ಲಿ ಅವಸ್ಥಾತ್ರಯಗಳಲ್ಲಿ ಶ್ರೀಹರಿಯ ವ್ಯಾಪ್ತಿ ಹೇಗಿದೆ ಅನ್ನೋದನ್ನ ಒಂದು ದೃಷ್ಟಾಂತದ ಮೂಲಕವಾಗಿ ಕೊಡ್ತಾರೆ. ಜಾಗರ ಸ್ವಪ್ನಗಳೊಳು ವರಭೋಗಿ ಶಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರೀರವನು, ಚಿತ್ ಶರೀರ, ಚಿಚ್ಚರೀರ ಅಲ್ಲಿ ಸಂಧ್ಯೆ ಆಗಿದೆ, ಅದನ್ನ ಚಿತ್ ಶರೀರ, ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ, ಏಕತ್ರ ಐದಿಸುವ, ಏಕತ್ರ ವೈದಿಸುವ ಅಂತ ಹೇಳಿದ್ದಾರೆ. ಜಾಗರ ಸ್ವಪ್ನಗಳೊಳು ವರಭೋಗಿ ಶಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರೀರವನು ಬಹುಪ್ರಕಾರ ವಿಭಾಗಗೈಸಿ, ಹಾಗ ಅನ್ವಯ ಮಾಡಿಕೊಂಡ್ರೆ ಭೋಗವಿತ್ತು, ವಿಭಾಗಗೈಸಿ ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ಅಂಶಗಳ ವಿಯೋಗರಹಿತನು ಏಕತ್ರ ಐದಿಸುವ. ಇದು ಗದ್ಯಾತ್ಮಕ. ಜಾಗರ ಮತ್ತು ಸ್ವಪ್ನ, ಜಾಗರ ಅಂದರೆ ಜಾಗ್ರದವಸ್ಥೆ ಮತ್ತು ಸ್ವಪ್ನಾವಸ್ಥೆ, ಅವುಗಳಲ್ಲಿ ಉತ್ತಮನಾದ ಶೇಷಶಾಹಿಯಾದ ವರಭೋಗಿ ಶಯನ, ಭೋಗಿ ಅಂದರೆ ಹೆಡೆ ಉಳ್ಳದ್ದು, ಭೋಗ ಅಂದರೆ ಹೆಡೆ, ಭೋಗಿ ಅಂದರೆ ಹೆಡೆ ಉಳ್ಳದ್ದು ಶೇಷ, ಭೋಗಿ ಶಯನ ಶೇಷ ಶಯನನಾದ ಪರಮಾತ್ಮ ಬಹುಪ್ರಕಾರ ಬಹುಪ್ರಕಾರವಾಗಿ ಈ ನಿರಂಶ ಜೀವರು, ನಾವೆಲ್ಲ ನಿರಂಶ ಜೀವರು, ಒಂದು ಸಮಯದಲ್ಲಿ ಒಂದು ಕಡೆ ನಾವಿದ್ದೇವೆ ಅಂದರೆ ಮತ್ತೊಂದು ಕಡೆ ನಾವಿರ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದರೆ ಮಹಾನುಭಾವರು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಆ ಯೋಗ್ಯತೆ ಉಂಟು. ಈಗ ರಾಘವೇಂದ್ರ ಸ್ವಾಮಿಗಳು ಅವರು ಮಂತ್ರಾಲಯದಲ್ಲೇ ಇದ್ದಾರೆ ಅಂತೇನಿಲ್ಲ, ಎಲ್ಲಿ ಅವರನ್ನು ಕರೆದಲ್ಲಿಗೆ ಬರುವ, ಎಲ್ಲೆಲ್ಲಿ ಇದ್ರೂ ಅವರು ಇದು ಮಾಡ್ತಾರೆ. ಅವರಿಗೆ ಬೃಂದಾವನವೇ ಇರಬೇಕು ಅಂತೇನಿಲ್ಲ, ಎಲ್ಲಿ ಭಕ್ತರು ಅವರನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೆ ಅಲ್ಲೆಲ್ಲ ಅವರ ದರ್ಶನ ಕೊಡ್ತಾರೆ. ಹಾಗೆ ಆದರೆ ಅವರು ಸಾಂಶರು, ನಾವು ನಿರಂಶರು, ನಮಗ ಯೋಗ್ಯತೆಗಳು ಇಲ್ಲ. ಆದ್ದರಿಂದ ನಿರಂಶ ಜೀವರ ಶೇಷಶಾಹಿಯಾದ ಶ್ರೀಹರಿ ನಿರಂಶ ಜೀವರ ಚಿತ್ ಶರೀರವನ್ನು, ಚಿತ್ ಅಲ್ಲಿ ಇಲ್ಲಿ ಹೇಳ್ತಾರೆ ಚಿತ್ ಶರೀರ, ಅದನ್ನ ಬಹುಪ್ರಕಾರವಾಗಿ ವಿಭಾಗ ಮಾಡಿ ನಾನಾ ಪ್ರಕಾರವಾಗಿ ಇವರನ್ನ ಶರೀರವನ್ನ ವಿಭಾಗ ಮಾಡಿ ಅವರಿಗೆ ಭೋಗಗಳನ್ನು ಕೊಟ್ಟು, ಅಂದರೆ ಅನುಭವಗಳನ್ನು ಉಂಟು ಮಾಡಿ ಸುಷುಪ್ತಿ ಕಾಲದಲ್ಲಿ, ಸುಷುಪ್ತಿ ಅಂದರೆ ಗಾಢವಾದ ನಿದ್ರೆ, ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಹಾವು ಹರಿದು ಹೋದರೂ ಮೈ ಮೇಲೆ ಎಚ್ಚರಿಕೆ ಆಗೋದಿಲ್ಲ, ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ. ಸುಷುಪ್ತಿ ಕಾಲದಲ್ಲಿ, ಗಾಢ ನಿದ್ರೆಯ ಕಾಲದಲ್ಲಿ ಸಾಗರವನ್ನ ನದಿಯು ಸೇರುವಂತೆ, ಇದು ದೃಷ್ಟಾಂತ. ಸಮುದ್ರ ನದೀನಾ ಸಾಗರೋಗತಿ ಅಂತ, ಎಲ್ಲ ನದಿಗಳು ಕೂಡ ಸಾಗರವನ್ನು ಸೇರೋದೇ ಅವುಗಳ ಮುಖ್ಯ ಗುರಿ. ಪರಮಾತ್ಮ ಗುಣಸಾಗರ, ನಾವೆಲ್ಲ ತೊರೆಗಳಿದ್ದಾಗೆ, ನದಿಗಳಿದ್ದ ಹಾಗೆ ಎಲ್ಲ ತೊರೆಗಳು ಸಾಗರದವರೆಗೂ ಹೋಗೋದಿಲ್ಲ, ಮುಖ್ಯವಾದ ದೊಡ್ಡ ದೊಡ್ಡ ನದಿಗಳನ್ನು ಕೂಡಿಕೊಳ್ಳುತ್ತವೆ. ಆ ಕೂಡಿಕೊಂಡು ಆ ಮುಖ್ಯ ನದಿಯ ಮೂಲಕವಾಗಿ ಅವು ಸಾಗರವನ್ನು ಸೇರುತ್ತವೆ. ಸುಷುಪ್ತಿ ಕಾಲದಲ್ಲಿ ಸಾಗರವನ್ನ ನದಿಯು ಸೇರುವಂತೆ ವಿಯೋಗರಹಿತನಾದ ಶ್ರೀಹರಿ, ಅಂದರೆ ಜೀವರಿಂದ ಯಾವತ್ತೂ ವಿಯೋಗರಹಿತ ಪರಮಾತ್ಮ. ಯಾಕೆ ಅಂದರೆ ಜೀವರಲ್ಲಿ ಅವನಿಲ್ಲದೆ ಹೋದರೆ ಜೀವನನ್ನ ಹೆಣ ಅಂತ ಕರೆಯುತ್ತಾರೆ. ವಾಯುದೇವರು ಪರಮಾತ್ಮನ ಜೊತೆ ಹಾಗೆ ಹೊರಟು ಹೋಗ್ತಾರೆ. ಪರಮಾತ್ಮ ವಾಯುದೇವರ ಆ ಭುಜದ ಮೇಲೆ ಕೂತ್ಕೊಂಡು ವಾಯುವಾಹನನಾಗಿ ಈ ದೇಹದಿಂದ ಹೊರಟು ಹೋಗ್ತಾರೆ, ಅದು ವಿಯೋಗ. ಆಮೇಲೆ ಪೆಣನೆಂದು ಪೇಳುವರು ಬುಧಜನ, ಅದು ಯೋಗರಹಿತನಾದಂತಹ ಅಂದರೆ ಜೀವಿಗಳಲ್ಲಿ ಬಹುಪ್ರಕಾರವಾಗಿ ತಾನು ನಿರಂಶ ಜೀವರಲ್ಲಿ ಇದ್ದು ಚಿತ್ತ ಶರೀರವನ್ನ ಬಹುಪ್ರಕಾರವಾಗಿ ವಿಭಾಗ ಮಾಡಿ ಅವರಿಗೆ ಭೋಗಗಳನ್ನು, ಅವರು ಮಾಡಿದ ಕಾರ್ಯಗಳು ಏನಿದೆ, ಸಾತ್ವಿಕರೋ ರಾಜಸರೋ ತಾಮಸರೋ, ಅದ ಈಗ ಅನ್ವಯ ಮಾಡ್ಕೋಬೇಕು. ಅದನ್ನ ಮಾಡಿಕೊಂಡು ಅವರಿಗೆ ಅದಕ್ಕೆ ತಕ್ಕ ಭೋಗಗಳನ್ನು ಕೊಟ್ಟು ಸುಷುಪ್ತಿ ಕಾಲದಲ್ಲಿ ಸಾಗರವನ್ನ ನದಿಯು ಕೂಡುವಂತೆ
ವಿಯೋಗರಹಿತನಾದ ಶ್ರೀಹರಿ ಆ ಅಂಶಗಳನ್ನ ಮತ್ತೆ ಒಂದಾಗಿ ಕೂಡಿಸ್ತಾನೆ. ಇದು ಪರಮಾತ್ಮನ ವಿಚಿತ್ರವಾದ ಮಹಿಮೆ. ನಿರಂಶ ಜೀವರು ಬಗೆ ಬಗೆಯ ಭೋಗಗಳನ್ನ ಅಂದ್ರೆ ಅನುಭವಗಳನ್ನ ಜಾಗೃತವಸ್ಥೆ ಹಾಗೂ ಸ್ವಪ್ನಾವಸ್ಥೆಗಳಲ್ಲಿ ಅನುಭವಿಸಲು ಸಾಧ್ಯವಾಗುವುದು ಅವರ ಚಿತ್ ಶರೀರವನ್ನು ಶ್ರೀಹರಿಯು ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ವಿಭಾಗ ಮಾಡಿ ಭೋಗಾನುಭೋಗ ಶಕ್ತಿಯನ್ನು ಕೊಡ್ತಾನೆ. ಅದನ್ನು ಭೋಗಿಸುವ ಸಾಮರ್ಥ್ಯವನ್ನ ಆ ಕಾಲಕ್ಕೆ ಕೊಡ್ತಾನಂತೆ ಪರಮಾತ್ಮ. ಕೊಟ್ಟು ಇದು ಮಾಡ್ತಾನೆ ಅನ್ನುವಂಥ ವಿಶೇಷ ಪ್ರಮೇಯವನ್ನ ಇಲ್ಲಿ ಹೇಳುತ್ತಾರೆ. ಅನಂಶಸ್ಯಾಪಿ ಜೀವಸ್ಯ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಅದಕ್ಕೆ ಹೇಳ್ತಾರೆ. ಸಾಂಶ ಜೀವರು ದೇವತೆಗಳು, ನಿರಂಶ ಜೀವರು ಮನುಷ್ಯರು. ಇವರ ಚಿತ್ತ ಶರೀರವನ್ನ ವಿಭಾಗ ಮಾಡಿ, ಅಂದ್ರೆ ಅವರು ಸಾತ್ವಿಕರು, ರಾಜಸರು, ತಾಮಸರು ಅನ್ನೋದರ ವಿಭಾಗ ಮಾಡಿ ಅವರು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ತಾನು ಅವರಿಗೆ ಭೋಗಗಳನ್ನು, ಅದರ ಅನುಭವಗಳನ್ನು, ಫಲವನ್ನು ಕೊಟ್ಟು ತಾನು ಇದನ್ನು ಮಾಡ್ತಾನೆ. ಸುಷುಪ್ತಿ ಕಾಲದಲ್ಲಿ ಶ್ರೀಹರಿ ಆ ಅಂಶಗಳನ್ನು ಒಂದಾಗಿಸೋದರಿಂದ ಬಾಹ್ಯ ಭೋಗಗಳ ಅನುಭವ ಯಾವುದೇ ಬಗೆಯಲ್ಲೂ ಜೀವನಿಗೆ ಉಂಟಾಗುವುದಿಲ್ಲ. ಸುಷುಪ್ತಿ ಕಾಲ, ಗಾಢ ನಿದ್ರೆಯ ಕಾಲದಲ್ಲಿ ಯಾರೋ ಬಂದು ನಮ್ಮನ್ನ ಬೈಕೊಳ್ತಾ ಇರ್ತಾರೆ, ನಮಗ್ ಗೊತ್ತಾಗಲ್ಲ. ಯಾರೋ ಬಂದು ನಮ್ಮನ್ನು ಹೊಗಳ್ತಾ ಇರ್ತಾರೆ, ನಮಗ್ ಗೊತ್ತಾಗೋದಿಲ್ಲ. ಆದ್ದರಿಂದ ಆ ಅಂಶಗಳನ್ನು ಒಂದಾಗಿಸಿ ಬಿಡ್ತಾನಂತೆ ಪರಮಾತ್ಮ ಆ ಭೋಗಗಳನ್ನು ಕೊಡುವಾಗ. ಬಾಹ್ಯ ಭೋಗಗಳ ಅನುಭವ ಯಾವುದೇ ಬಗೆಯಲ್ಲೂ ಜೀವನಿಗೆ ಉಂಟಾಗೋದಿಲ್ಲ. ಅಯ್ಯೋ, ಅವ್ರು ಬಂದು ಹೊರಟು ಹೋದ್ರ ನಂಗೆ ಗೊತ್ತೇ ಆಗಲಿಲ್ಲ, ನಿದ್ದೆ ಮಾಡಿಬಿಟ್ಟಿದ್ದೆ ನಾನು, ಒಳ್ಳೆ ನಿದ್ದೆ, ನನಗೆ ಎಚ್ಚರಿಕೆಯೇ ಆಗಲಿಲ್ಲ ಅಂತೆಲ್ಲ ಹೇಳ್ತೇವಲ್ಲ. ಅದರಿಂದ ಜೀವನಿಗೆ ಅದರ ಅನುಭವ ಉಂಟಾಗೋದಿಲ್ಲ ಅಂತ ಅರ್ಥ. ಈ ವಿವರಗಳು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಭೋಗಿಶಯನ ಅನ್ನೋ ಪದದಿಂದ ಜೀವಾಭಿಮಾನಿಯಾದವರು ಶೇಷದೇವರು. ಶೇಷದೇವರನ್ನ ಜೀವಾಭಿಮಾನಿಗಳು ಅಂತ ಕರೆದಿದ್ದಾರೆ. ಶೇಷದೇವರು, ರುದ್ರದೇವರು, ಗರುಡ ದೇವರು 3 ಜನವೂ ಜೀವಾಭಿಮಾನಿಗಳು. ಇಲ್ಲಿ ವಿಶೇಷವಾಗಿ ಶೇಷದೇವರು, ರುದ್ರರು ಎಂಬ ಪ್ರಮೇಯ ವಿಶೇಷವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ ಶೇಷಸ್ತು ಬ್ರಹ್ಮಣಃ ಸಪರ ಬ್ರಹ್ಮಣಿಶ್ಚೈವತೆ ಸ್ವಬಿಂಬ ಪ್ರದರ್ಶಕಾಹ ಅಂತ ಹೇಳಿ ಹೇಳ್ತಾರೆ. ಹಾಗೆ ಇದು ಪರಮಾತ್ಮ ಆ ತ್ರಿವಿಧ ಜೀವರಿಗೆ ತ್ರಿವಿಧ ಅವಸ್ಥೆಗಳಲ್ಲಿ ತಾನು ಏನು ಭೋಗಗಳನ್ನು ಅನುಭವಕ್ಕೆ ಕೊಡ್ತಾನೆ, ಅದರ ಆ ಒಂದು ಅದ್ಭುತ ಅಚಿಂತ್ಯದ್ಭುತ ಕ್ರಮ ಅದು ಬೇರೆಯವರಿಗೆ ಸಾಧ್ಯ ಇಲ್ಲ. ನಾವು ಅಂದುಕೊಂಡದ್ದು ಬೇಕು ಅಂತಂದ್ರೆ ನಮ್ಮ ಕನಸಿನಲ್ಲಿ ಬರ್ತದೇನು, ಸ್ವಪ್ನಾವಸ್ಥೆಯಲ್ಲಿ ನನಗೆ ಇಂಥ ಸ್ವಪ್ನ ಬೀಳಬೇಕು ಅಂತ ನಾವು ಅಂದ್ಕೊಂಡ್ರೆ ಅಂಥ ಸ್ವಪ್ನ ಬೀಳುತ್ತಾ? ಇಲ್ಲ. ಯಾಕೆಂದ್ರೆ ಪರಮಾತ್ಮ ಏನು ನಿರ್ಣಯ ಮಾಡಿರ್ತಾನೆ ಆ ಫಲಭೋಗವನ್ನು ಕೊಡಬೇಕು ಅಂತ, ಅದನ್ನು ಸ್ವಪ್ನಾವಸ್ಥೆಯಲ್ಲಿ ಕೊಡ್ತಾನೆ, ಅದನ್ನು ವಿಭಾಗ ಮಾಡ್ತಾನೆ. ಕಾರ್ಯ ಕಾರಣಗಳಲ್ಲಿ ಶ್ರೀಹರಿಯ ವ್ಯಾಪ್ತಿ. ಇನ್ನು ಕಾರ್ಯ ಮತ್ತು ಕಾರಣ. ಕಾರ್ಯ ಅಂದ್ರೆ ಕ್ರಿಯೆ, ಅದಕ್ಕೆ ಕಾರಣ, ಆ ಕ್ರಿಯೆಗೆ ಏನು ಕಾರಣ, ಅದರ ಆ ಒಂದು ಇದರಲ್ಲಿ ಪರಮಾತ್ಮನ ವ್ಯಾಪ್ತಿತ್ವ ಹೇಗಿದೆ ಅನ್ನೋದನ್ನ ಇಲ್ಲಿ ಸೂರ್ಯ ಕಿರಣಗಳ ದೃಷ್ಟಾಂತದಿಂದ ಕೊಡ್ತಾರೆ. ಇಲ್ಲಿ ಹೇಳ್ತಾನೆ, ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಹೋಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತಿಹನು ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ ಅಂತ. ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ, ಕಾರಣವಸ್ತು ಕಾರ್ಯವಸ್ತು, ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ, ಕಾರಣಕ್ಕೆ ಪ್ರೇರಕ, ಕಾರ್ಯದಲ್ಲಿ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಹೋಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತಿಹನು, ಕೊಡ್ತಾನೆ, ತಾನು ತಗೊಳ್ತಾನೆ, ಕೊಡ್ತಾನೆ, ಕೊಡುತಿಹನು
ಅನಾರ್ಯರಿಗೆ, ಅಜ್ಞಾನಿಗಳಿಗೆ, ಆರ್ಯರು ಅಂದ್ರೆ ಜ್ಞಾನಿಗಳು, ತಿಳಿದವರು, ಹಿಂದಿನವರು, ಪುರಾತನರು. ಅನಾರ್ಯರು ಅಂದ್ರೆ ಅಜ್ಞಾನಿಗಳಿಗೆ ಈತನ ವಿಹಾರವು ಗೋಚರಿಪುದೇನೋ, ಇವನ ವರ್ತನೆ. ವಿಹಾರ ಅಂದ್ರೆ ಏನು ಅಂದ್ರೆ ಅವನು ಹೇಗೆ ಸಂಚಾರ ಮಾಡ್ತಾನೆ, ಹೇಗೆ ಕಾರಣ ಕಾರ್ಯರೂಪದಿಂದ ಇದು ಮಾಡ್ತಾನೆ, ಅದರ ಅರಿವು ನಮಗೆ ಆಗೋದಿಲ್ಲ ಅಜ್ಞಾನಿಗಳಿಗೆ. ಪರಮಾತ್ಮನಿಗೆ ಭಾರ್ಯರು, ಭಾರ್ಯ ಅಂದ್ರೆ ಪತ್ನಿಯರು. ಶ್ರೀಭೂ ದುರ್ಗಾ, ಮಹಾಲಕ್ಷ್ಮೀ ದೇವಿಯ 3 ರೂಪಗಳಿಂದ ಶ್ರೀರೂಪ, ಭೂರೂಪ, ದುರ್ಗಾ ರೂಪದಿಂದ ಪರಮಾತ್ಮನ ಜೊತೆಯಲ್ಲಿ ಇರ್ತಾರೆ. ಹೀಗೆ ದುರ್ಗಾ ಅನ್ನೋ ಪತ್ನಿಯರಿಂದ ಕೂಡಿ ಪರಮಾತ್ಮ ಕಾರಣ ಹಾಗೂ ಕಾರ್ಯವಸ್ತುಗಳಲ್ಲಿ ಪ್ರೇರಕ. ಪ್ರೇರಕ ಅಂದ್ರೆ ಪ್ರೇರಣೆ ಮಾಡುವವನು, ಅವರನ್ನ ಪ್ರಚೋದನೆ ಮಾಡುವವನು ಪ್ರೇರಕ. ಅದೇ ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಹೇಳ್ತೇವಲ್ಲ, ಪ್ರೇರಣೆ ಮಾಡುವವನಾಗಿ ಮತ್ತು ಪ್ರೇರ್ಯ ರೂಪಗಳಿಂದ. ಪ್ರೇರ್ಯನು ಅಂತಂದ್ರೆ ಯಾವ ಕಾರಣ ಕಾರ್ಯ ಹೇಗಾಗಬೇಕು ಅದನ್ನ ಇದು ಮಾಡಲಿಕ್ಕೆ ತಾನೇ ಆಗಿ ಪ್ರೇರ್ಯ ರೂಪಗಳಿಂದ ಪಟ ಮತ್ತು ತಂತು. ಪಟ ಅಂದ್ರೆ ವಸ್ತ್ರ, ತಂತು ಅಂದ್ರೆ ನೂಲು. ಒಂದೊಂದು ನೂಲು ಕೂಡ ಹೇಗೆ ಒಳ್ಳೆ ಸಮನ್ವಯವಾಗಿ ಒಂದು ವಸ್ತ್ರ ಅಂತ ಆಗ್ತದೆ. ಒಂದು ವಸ್ತ್ರ ಅಂತಂದಾಗ ಅದರಲ್ಲಿ ಅನೇಕ ನೂಲು ಅಂದ್ರೆ ದಾರಗಳು ಎಲ್ಲ ತಂತುಗಳು, ತಂತು ಅಂದ್ರೆ ದಾರಗಳು ಸೇರಿಕೊಂಡಿವೆ. ಹಾಗೆ ಸೂರ್ಯ ಕಿರಣಗಳಂತೆ, ಸೂರ್ಯನ ಕಿರಣಗಳು ಸಹಸ್ರಾಂಶು ಅಂತ ಕರೀತಾರೆ. ಅನಂತ ಕಿರಣಗಳು ಸೂರ್ಯದೇವ್. ಒಬ್ಬ ಸೂರ್ಯನೇ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಅಂದಮೇಲೆ ಅವನ ಆ ಕಿರಣಗಳ ವ್ಯಾಪ್ತಿ ಎಷ್ಟಿರಬಹುದು. ಸೂರ್ಯ ಕಿರಣಗಳಂತೆ ತನ್ನಯ ಸಾಮರ್ಥ್ಯದಿಂದಲೇ ಹಾಗೆ ಭಗವಂತನು ಕೂಡ ಸೂರ್ಯಾಂತರ್ಗತನಾಗಿದ್ದು ಕೊಡ್ತಾ ಇದ್ದಾನೆ. ಮತ್ತೆ ಸ್ವೀಕಾರ ಮಾಡ್ತಾನೆ, ತಗೊಳ್ತಾನೆ, ಕೊಡ್ತಾನೆ, ಸ್ವೀಕಾರ ಮಾಡ್ತಾನೆ. ಅಜ್ಞಾನಿಗಳಿಗೆ ಈತನ ವಿಹಾರವು ಗೋಚರಿಸುವುದೇ ಅಂದ್ರೆ ಅವರಿಗೆ ಅವರ ಅರಿವಿಗೆ ಬರೋದಿಲ್ಲ. ಕಾರಣ ವಸ್ತುಗಳು ಅಂತಂದ್ರೆ ನೂಲು, ಅನೇಕ ನೂಲುಗಳಿಂದಲೇ ಒಂದು ವಸ್ತ್ರ ಅಂತ ಆಗ್ತದೆ. ಒಂದು ವಸ್ತ್ರ ಅಂತ ಆಗಬೇಕಾದ್ರೆ ಅದಕ್ಕೆ ಕಾರಣ ಅನೇಕವಾದ ನೂಲುಗಳು ಅಂದ್ರೆ ತಂತುಗಳು. ಕಾರ್ಯವಸ್ತುಗಳು ಅಂದ್ರೆ ಪಟವಸ್ತ್ರಗಳು. ಕಾರಣ ಕಾರ್ಯ ನೋಡಿ, ಅನೇಕ ನೂಲುಗಳನ್ನ ಅದನ್ನ ಕ್ರಮವಾಗಿ ಇದರಿಂದ ಚಾತುರ್ಯದಿಂದ ಜೋಡಿಸಿದಾಗ, ಒಂದು ಕ್ರಮದಲ್ಲಿ ಜೋಡಿಸಿದಾಗ ಅದು ಒಂದು ವಸ್ತ್ರ ಅಂತ ಆಗ್ತದೆ. ಅದು ಕಾರ್ಯ, ನೂಲುಗಳು ಕಾರಣ. ಹಾಗೆ ಪಟವಸ್ತ್ರ ಅಂತ ಆಗ್ತದೆ, ಒಂದು ವಸ್ತ್ರ ಅಂತ ಆಗತ್ತೆ. ಪ್ರೇರ್ಯ ರೂಪ ಅಂದ್ರೆ ಸ್ವಾವರರಲ್ಲೂ ಜಡಗಳಲ್ಲೂ ಇರುವ ರೂಪ. ಪ್ರೇರ್ಯ ರೂಪ ಅಂದ್ರೆ ಸ್ವಾವರರಲ್ಲೂ ಮತ್ತು ಜಡಗಳಲ್ಲೂ, ಸ್ಥಾವರ ಮತ್ತು ಜಡಗಳಲ್ಲೂ ಇರುವ ರೂಪ. ಪ್ರೇರಕ ರೂಪ ಅಂದ್ರೆ ಚೇತನರಲ್ಲೂ ಸೋತ್ತಮರಲ್ಲೂ ಇರುವ ರೂಪ. ಪ್ರೇರಕ ರೂಪ ಪ್ರೇರಣೆ ಮಾಡೋದು. ನಮ್ಮ ಮನಸ್ಸಿನಲ್ಲಿ ಇದ್ದು ರುದ್ರದೇವರು ಪ್ರೇರಣೆ ಮಾಡ್ತಾರೆ, ಶೇಷದೇವರು ಪ್ರೇರಣೆ ಮಾಡ್ತಾರೆ. ಆವಾಗ ನಾವು ಆ ಕಾರ್ಯವನ್ನ ಮಾಡ್ತೇವೆ. ಕಾರಣ ಕಾರ್ಯ ಆಗತ್ತೆ. ಪ್ರೇರಕ ರೂಪ ಅಂದ್ರೆ ಚೇತನರಲ್ಲೂ ಕೂಡ ಸೋತ್ತಮರಲ್ಲೂ ಇರುವ ರೂಪ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸೂರ್ಯನ ಕಿರಣಗಳು ಉತ್ತರಾಯಣದಲ್ಲಿ, ಮೊನ್ನೆ ತಾನೇ ಮುಗ್ದೋಯ್ತಲ್ಲ ಉತ್ತರಾಯಣ, ಆ ಉತ್ತರಾಯಣದಲ್ಲಿ ತಮ್ಮ ಸಾಮರ್ಥ್ಯದಿಂದ ಸೂರ್ಯನ ಕಿರಣಗಳು ನೀರನ್ನ ಮೇಲಕ್ಕೆ ಎಳ್ಕೊಳ್ಳುತ್ತೆ. ಜಲಾಶಯಗಳಲ್ಲಿರುವಂತಹ ನೀರನ್ನ ಆ ಕಿರಣಗಳು ಎಲ್ಲ ಎಳ್ಕೊಳ್ಳುತ್ತದೆ. ದಕ್ಷಿಣಾಯನದಲ್ಲಿ ಹಾಗೆ ಎಳೆದುಕೊಂಡ ನೀರನ್ನ ಪುನಃ ಮಳೆಯ ಮೂಲಕ ನೀಡುತ್ತವೆ. ಆ ದಕ್ಷಿಣಾಯನ ಅಂದ್ರೆ ಈಗ ಪ್ರಾರಂಭ ಆಗಿ ನಡೀತಾ ಇದೆಯಲ್ಲ, ಮಳೆಗಾಲ. ಆ ಎಳ್ಕೊಂಡಂತ ಕಿರಣಗಳೆಲ್ಲ ಆಕಾಶದಲ್ಲಿ ಮೋಡವಾಗಿ ಮತ್ತೆ ಮಳೆಯ ರೂಪದಲ್ಲಿ ಬರ್ತಾ ಇದೆ. ಇರುವಂತೆ ಶ್ರೀಹರಿ ತೆಗೆದುಕೊಳ್ಳುವ ನೀಡುವ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ಅಂತ. ಅಂದ್ರೆ ಪರಮಾತ್ಮ ನಮ್ಮಿಂದ ಸೇವಾಸಕ್ತ ಜನರೊಳಗಿದ್ದು ಅಂತ ನಾವೇನು ಹೇಳಿದ್ವಿ ಇಲ್ಲಿ, ಅಲ್ಲಿ ತಾನು ತೆಗೆದುಕೊಳ್ತಾನೆ. ನಾವೇನು ಕಾರ್ಯವನ್ನು ಮಾಡ್ತೇವೆ ಅದನ್ನು ಸ್ವೀಕಾರ ಮಾಡ್ತಾನೆ, ನೀಡುವನು, ಅದಕ್ಕೆ ಫಲವನ್ನ ಕೊಡ್ತಾನೆ ಅಂತ. ಅಜ್ಞಾನಿಗಳಿಗೆ ಶ್ರೀಹರಿಯ ಇಂತಹ ವಿಹಾರ ಸರ್ವತಾ ಗೋಚರಿಸಲಾರದು.
ಜಲಾಶಯಗಳಲ್ಲಿ ಸೂರ್ಯ ಕಿರಣಗಳ ಮೂಲಕವಾಗಿ ನೀರನ್ನೆಲ್ಲ ಎಳ್ಕೊಳ್ಳೋದು ನಮಗೆ ಕಾಡ್ತಾ ಇದೆಯೋ? ಇಲ್ಲ. ಮಳೆ ಬಂತು ಅಂತ ಅಂದ್ಕೊಳ್ತೇವೆ. ಆ ಸೂರ್ಯ ದೇವರೇ ಆ ಇದರಿಂದ ಕಿರಣಗಳಿಂದ ತಾನು ಎಳ್ಕೊಂಡಂತಹ ಇದನ್ನ ಆ ಇದನ್ನ ನೀರಿನ ಆ ಭಾಗವನ್ನ ಮಳೆಯ ರೂಪದಲ್ಲಿ ಕೊಡ್ತಾ ಇದ್ದಾನೆ. ನಮಗೆ ಮಳೆ ಬರೋದು ಕಾಣುತ್ತೆ ಹೊರತು ಸೂರ್ಯನ ಕಾರ್ಯ ಕಾಣೋದಿಲ್ಲ. ಇದು ಅಜ್ಞಾನಿಗಳಿಗೆ ಸರ್ವತಾ ಗೋಚರಿಸಲಾರದು ಅಂತೆ. ಭಾರ್ಯರಿಂದೊಡಗೂಡಿ ಶ್ರೀ ಭೂದುರ್ಗ, ಶ್ರೀ ಅಂದ್ರೆ ಸಾತ್ವಿಕ, ಇದಕ್ಕೆ ಅಭಿಮಾನಿ. ಭೂದೇವಿ ಅಂದ್ರೆ ರಾಜಸ ಗುಣಕ್ಕೆ ಅಭಿಮಾನಿ, ಮತ್ತು ದುರ್ಗಾ ರೂಪ ತಮೋ ಗುಣಕ್ಕೆ ಅಭಿಮಾನಿ. ಅದನ್ನೇ ಶ್ರೀ ಭೂ ದುರ್ಗಾ ರೂಪದಿಂದ ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕನಾಗಿ ಪ್ರೇರಿಯ ರೂಪಗಳಿಂದ ಪಟತಂತುಗಳ ಹೋಲಿದ್ದು ನೂಲು ಮತ್ತು ವಸ್ತ್ರದಂತೆ ಇದ್ದು ಸೂರ್ಯ ಕಿರಣಗಳು ಹೇಗೆ ಇದನ್ನು ಮಾಡ್ತವೆ, ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ, ತನ್ನ ಸಾಮರ್ಥ್ಯದಿಂದ ಪರಮಾತ್ಮ ತನ್ನ ಮಹಿಮೆಯಿಂದ ತನ್ನ ಲೀಲೆಯಿಂದ ಕೊಡುತಿಹನು ಅನಾರ್ಯರಿಗೆ ಈತನ ವಿಹಾರು. ಪರಮಾತ್ಮನ ಈ ಒಂದು ಅತ್ಯಂತ ಅಚಿಂತ್ಯದ್ಭುತವಾದ ಕಾರ್ಯವನ್ನ ಅಜ್ಞಾನಿಗಳು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಹರಿಯು ಪೂಜ್ಯನೂ ಹೌದು, ಪೂಜಕನೂ ಹೌದು. ಅವನು ಅದರ ಫಲವನ್ನು ಹೇಗೆ ಕೊಡ್ತಾನೆ ಅನ್ನೋದನ್ನ ಒಂದು ನಿದರ್ಶನದಿಂದ ಇಲ್ಲಿ ಅವರು ಇದು ಮಾಡ್ತಾರೆ, ವಿವರಣೆ ಕೊಡ್ತಾರೆ. ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಕೊಳುತ್ತ ಅವನ ಹರಸುತ ಹರುಷ ಪಡುವಂತೆ ವನರುಹೇಕ್ಷಣ ಪೂಜ್ಯ ಪೂಜಕನೆನಿಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಪೂಜ್ಯ ಮತ್ತು ಪೂಜಕ. ಪೂಜ್ಯ ಅಂದ್ರೆ ಪೂಜೆ ಮಾಡಲಿಕ್ಕೆ, ಅರ್ಚನೆ ಮಾಡಲಿಕ್ಕೆ ಯೋಗ್ಯವಾದದ್ದು. ಯಾರನ್ನ ನಾವು ಆರಾಧನೆ ಮಾಡಲಿಕ್ಕೆ ಯೋಗ್ಯತೆ ಇದೆ ಅಂತ ಪರಮಾತ್ಮನನ್ನು ಪೂಜೆ ಮಾಡ್ತೇವೋ ಅವನು ಪೂಜ್ಯ. ಪೂಜಕರು ಅಂದ್ರೆ ಪೂಜೆ ಮಾಡುವವರು, ಪೂಜೆ ಮಾಡುವವರಲ್ಲಿಯೂ ಅವನಿದ್ದಾನೆ, ಮತ್ತು ಆ ಪೂಜೆಯನ್ನು ಸ್ವೀಕಾರ ತಾನೇ ಮಾಡೋದ್ರಲ್ಲೂ ಇದ್ದಾನೆ ಅಂತ. ಹೇಗೆ ಅಂದ್ರೆ ಜನಕ ತನ್ನ ಆತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಕೊಳುತ್ತ ಅವನ ಹರಸುತ ಹರುಷ ಪಡುವಂತೆ ವನರುಹೇಕ್ಷಣ. ವನರುಹ ಅಂದ್ರೆ ತಾವರೆ. ವನರುಹೇಕ್ಷಣ ಅಂದ್ರೆ ತಾವರೆಯ ದಳದಂತೆ ಸುಂದರವಾದ ಕಣ್ಣುಳ್ಳವನು ವನರುಹೇಕ್ಷಣ ಪರಮಾತ್ಮ. ಪೂಜ್ಯ ಪೂಜಕನೆನಿಸಿ ಪೂಜಾ ಸಾಧನ ಪದಾರ್ಥನು ತನಗೇ ತಾನಾಗಿ. ಪೂಜಾ ಸಾಧನ ಪದಾರ್ಥ ಹೂವು, ಹಣ್ಣು, ದೀಪ, ಧೂಪ ಎಲ್ಲವೂ ಕೂಡ ತಾನಾಗಿ ಫಲಗಳ ನೀವ ಭಜಕರಿಗೆ. ಆದ್ದರಿಂದ ಪೂಜೆಗೆ ನಾವು ಏನು ಅಣಿ ಮಾಡಿಕೊಳ್ತೇವೆ, ಅದು ಗೆಜ್ಜೆ ವಸ್ತ್ರ ಇರಬಹುದು, ಅರಿಶಿನ ಏನೇನಿದೆ ಅವೆಲ್ಲವೂ ಕೂಡ ಅದೆಲ್ಲ ಪಡೆದಿದ್ದಾನೆ. ಯಾಕೆಂದ್ರೆ ಅವನು ಪೂಜ್ಯನೂ ಹೌದು, ಪೂಜಕನೂ ಹೌದು. ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಯಾರು ಇದನ್ನ ಅರಿತು ಪೂಜೆ ಮಾಡ್ತಾರೆ ಅವರಿಗೆ ಫಲಗಳನ್ನ ಕೊಡ್ತಾನೆ ಭಜಕರಿಗೆ. ಅದಕ್ಕೆ ಒಂದು ದೃಷ್ಟಾಂತ, ತಂದೆ ಮಗನ ದೃಷ್ಟಾಂತವನ್ನು ಕೊಡ್ತಾನೆ. ತಂದೆ ತನ್ನ ಮಗನಿಗೆ ಒಳ್ಳೊಳ್ಳೆ ವಸ್ತ್ರಗಳನ್ನ ಮತ್ತೆ ಒಡವೆಗಳನ್ನ ಎಲ್ಲ ಕೊಟ್ಟು ತಾನು ಸಂಪಾದನೆ ಮಾಡಿ ಅವನಿಗೆ ತಂದು ತೊಡಿಸಿ ತಾನು ಅವನಿಂದ ನಮಸ್ಕಾರ ಮಾಡಿ. ಹುಟ್ಟಿದ ಹಬ್ಬ ಬಂತು, ಮಗುವಿಗೆ ಒಡವೆ ಮಾಡಿಸಿದ್ವಿ, ಮಗುವಿಗೆ ಒಳ್ಳೆ ವಸ್ತ್ರಗಳನ್ನ ತಂದ್ವಿ, ಆವತ್ತು ಮಗುವಿಗೆ ಎಲ್ಲ ಅಲಂಕಾರ ಮಾಡಿದ್ವಿ, ಆಮೇಲೆ ನಮಸ್ಕಾರ ಮಾಡಪ್ಪ, ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ನಮಸ್ಕಾರವನ್ನ ಮಾಡಿಸಿಕೊಟ್ಟ. ಮಗು ಗೊತ್ತಾಗೋದಿಲ್ಲ, ನಾವು ಹೇಳಬೇಕು ನಮಗೆ ನಮಸ್ಕಾರ ಮಾಡಪ್ಪ, ಆಶೀರ್ವಾದ ಮಾಡ್ತೇವೆ. ನಮಸ್ಕಾರವನ್ನ ಮಾಡಿಸಿಕೊಳ್ತಾ ಅದನ್ನ ಆಶೀರ್ವಾದ ಮಾಡ್ತಾ ಸಂತೋಷ ಪಡುವಂತೆ. ನೋಡಿ ನಮ್ಮ ಮಗು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಸಂತೋಷ ಪಡುವಂತೆ ಪುಂಡರೀಕಾಕ್ಷನಾದ ಶ್ರೀಹರಿ. ಅಂದ್ರೆ ಇಲ್ಲಿ ಪುಂಡರೀಕಾಕ್ಷ ಅಂತಂದ್ರೆ, ಪುಂಡರೀಕ ಅಂದ್ರೆ ಕಮಲ, ವನರುಹೇಕ್ಷಣ ಪುಂಡರೀಕಾಕ್ಷ ಅಂತ. ಪುಂಡರೀಕ ಅಂದ್ರೆ ತಾವರೆ ದಳಗಳು ಎಷ್ಟು ಸುಂದರವಾಗಿರ್ತದೆ, ಪರಮಾತ್ಮನ ಕಣ್ಣುಗಳು ಕೂಡ, ನೇತ್ರಗಳು ಕೂಡ ಅಷ್ಟೇ ಸುಂದರವಾಗಿ
ನಯನ ಮನೋಹರವಾಗಿ ಇರ್ತಾವಂತೆ. ಪುಂಡರೀಕಾಕ್ಷನಾದ ಶ್ರೀಹರಿ ತಾನೇ ಪೂಜ್ಯ, ಪೂಜೆಗೆ ಅರ್ಹನಾದವನ ಅವನೇ, ಮತ್ತೆ ಪೂಜಕನು ಎನ್ನಿಸಿ ಪೂಜೆ ಮಾಡುವವನು ಅಂತಲೂ ಕರೆಸಿಕೊಂಡು ಪೂಜನ ಸಾಧನ ಪದಾರ್ಥವೂ ತಾನೆ. ಪೂಜೆ ಮಾಡಬೇಕಾದ್ರೆ ಬೇಕಾದಂಥ ಅಣಿ ಮಾಡಿಕೊಂಡಂಥ ಸಕಲ ಪದಾರ್ಥಗಳು ಅದರಲ್ಲಿ ಪರಮಾತ್ಮ ಇದ್ದಾನೆ, ಮತ್ತು ಪೂಜೆ ಮಾಡುವವರಲ್ಲಿ ಇದ್ದಾನೆ, ಪೂಜ್ಯನೂ ಆಗಿದ್ದಾನೆ. ಒಂದು ಹೋಮ ಅಂತಂದಾಗ ಹೋಮ ದ್ರವ್ಯಗಳು ಏನೇನಿವೆ, ಅದಕ್ಕೆ ತುಪ್ಪ ಇರಬಹುದು, ಆಮೇಲೆ ಎಳ್ಳಿರಬಹುದು, ಇದೆಲ್ಲ ಇರಬಹುದು, ಸ್ರುವ ಇವುಗಳೆಲ್ಲವೂ ಕೂಡ ಅದರಲ್ಲೇ ಭಗವಂತ ಇದ್ದಾನೆ. ಅವೆಲ್ಲವೂ ಭಗವಂತ ಅಂತ ಚಿಂತನೆ ಮಾಡಬೇಕು. ಅಲ್ಲಿ ಬರುವಂಥ ದರ್ಬೆ ಇವುಗಳಲ್ಲಿ. ಆಮೇಲೆ ಪೂಜ್ಯನಾಗಿದ್ದಾನೆ. ಯಾರನ್ನು ಕುರಿತು ನಾವು ಪೂಜೆ ಮಾಡ್ತೇವೆ? ಪರಮಾತ್ಮನಿಗಾಗಿ ಅದನ್ನು ಸಮರ್ಪಣೆ ಮಾಡ್ತೇವೆ. ಪೂಜ್ಯನು ಅವನೇ. ಮತ್ತು ಪೂಜೆ ಮಾಡುವವನು ಯಾರು? ಹೋಮಕರ್ತೃ ಯಾರು ಅಂದರೆ ಅದರಲ್ಲಿಯೂ ಭಗವಂತ ಇದ್ದಾನೆ, ಅವನಲ್ಲಿಯೂ ಇದ್ದಾನೆ. ಹೀಗೆ ಪೂಜ್ಯ, ಪೂಜಕ, ಪೂಜಾ ಸಾಧನ ಪದಾರ್ಥನು ತನಗೆ ತಾನೇ ಆಗಿ ಸೇವೆ ಮಾಡುವವರಿಗೆ ಫಲಗಳನ್ನು ಅನುಗ್ರಹ ಮಾಡ್ತಾನೆ. ಈ ಚಿಂತನೆ ಇದ್ದು ನಾವು ಮಾಡಿದರೆ ಆ ಪೂಜೆಯ ಫಲವನ್ನು ಪರಮಾತ್ಮ ಸ್ವೀಕಾರ ಮಾಡಿ ನಮಗದಕ್ಕೆ ಯೋಗ್ಯ ಫಲವನ್ನು ಕೊಡ್ತಾನೆ. ಇಲ್ಲದೆ ಹೋದರೆ ನಾವೆಲ್ಲ ಅಣಿ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿ ಎಲ್ಲ ಮಾರ್ಕೆಟಿಂದ ಹೂ ತಂದ್ವಿ, ಹಣ್ಣು ತಂದ್ವಿ, ಅಡುಗೆ ಮಾಡಿಸಿದ್ವಿ, ನೈವೇದ್ಯ ಮಾಡಿದ್ವಿ, ನಾವು ಮಾಡಿದ್ವಿ ಅಂದರೆ ಅದರ ಫಲ ಅಷ್ಟಕ್ಕಷ್ಟೇ ಆಗ್ತದೆ. ಶ್ರೀಹರಿ ತಾನೇ ಪೂಜ್ಯ, ಪೂಜಕ, ಪೂಜಾ ಸಾಧನ ದ್ರವ್ಯವಾಗಿದ್ದು ಪೂಜಾ ಕಾರ್ಯವನ್ನ ನಡೆಸಿಕೊಳ್ಳುವನು. ಒಂದು ಪೂಜೆಯನ್ನ ನಡೆಸಿಕೊಳ್ಳಬೇಕಾದ್ರೆ, ಒಂದು ದೇವಾಲಯಕ್ಕೆ ಹೋಗಿ ನಾವು ನಮಸ್ಕಾರ ಮಾಡಿ ಬರಬೇಕಾದ್ರೆ ಅವನ ಅನುಗ್ರಹ ಇರಬೇಕು. ಇಲ್ಲದೆ ಹೋದರೆ ಇಲ್ಲ. ದಾರಿಯಲ್ಲೇ ಎಡವಿ ಬಿದ್ದರೆ ದೇವಸ್ಥಾನ ಎಲ್ಲೋ ನಾವೆಲ್ಲೋ ಆಗಿಬಿಡ್ತೇವೆ ಅಲ್ವಾ. ಪೂಜಾ ಕಾರ್ಯವನ್ನ ನಡೆಸಿಕೊಳ್ಳುವನು ಅನ್ನೋದನ್ನ ಇಲ್ಲಿ ದೃಷ್ಟಾಂತ ಪೂರ್ವಕವಾಗಿ ವಿವರಣೆ ಕೊಡ್ತಾರೆ. ತಂದೆ ತನ್ನ ಮಗುವಿಗೆ ತಾನೇ ಆಭರಣಗಳನ್ನ, ಉತ್ತಮ ವಸ್ತ್ರಗಳನ್ನ ತರ್ತಾನೆ, ತಾನೇ ತೊಡಸ್ತಾನೆ, ತಾನೇ ನಮಸ್ಕಾರ ಮಾಡಿಸಿಕೊಳ್ತಾನೆ, ತನ್ನ ನಮಸ್ಕಾರ ಮಾಡಿತು ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಪರಮಾತ್ಮ ಜಗಜ್ಜನಕ, ಜಗತ್ತಿಗೆ ತಂದೆ. ಒಂದು ಮಗುವಿಗೆ ಒಬ್ಬ ತಂದೆ ಕಾರಣನಾದರೆ ಇಡೀ ಜಗತ್ತಿನ ಸೃಷ್ಟಿಗೆ ಪರಮಾತ್ಮನೇ ಕಾರಣ. ಜಗಜ್ಜನಕನಾದಂಥ ಶ್ರೀಹರಿಯ ರೀತಿಯು ಇಂಥದೇ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಪೂಜ್ಯ ಪೂಜಕ ರೂಪೇಣ ಭೋಕ್ತೃ ಭೋಜ್ಯಾತ್ಮನ ತಥಾ ರಮತೆ ಹರಿರೇವೈಕಃ ಕ್ರೀಡೆಯ ಪರಮೇಶ್ವರ. ಪರಮಾತ್ಮನಿಗೆ ಇದೊಂದು ಕ್ರೀಡೆ. ಏವಂ ಸಂಚಿತ್ಯ ಮನಸ ಸರ್ವತ್ರ ಜಗದೀಶ್ವರಂ. ಈ ರೀತಿ ಚಿಂತನೆ ಮಾಡಿ ಪರಮಾತ್ಮ ಸರ್ವತ್ರ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಿಗಳಲ್ಲಿ ಇದ್ದಾನೆ ಅಂತ ಜಗದೀಶ್ವರಂ ಸರ್ವತ್ರ ಸಂಚಿತ್ಯ ಮನಸ ಪೂಜೆಯೇ ಜಗತಾಂ ಈಶಂ ಯಥಾ ವಿಭವ ಮಚ್ಚಕಃ ಅಂತ ಹೇಳಿ ಯೋಗ ದೀಪಿಕಾದಲ್ಲಿ ಅದನ್ನು ಹೇಳಿದ್ದಾರೆ. ಅಸ್ವತಂತ್ರನು ಅಲ್ಪಶಕ್ತನೂ ಆದ ಜೀವನಿಗೆ ಪರಮಾತ್ಮ ಸಾಧನ ಸಾಮಗ್ರಿಗಳನ್ನು ಕೊಟ್ಟು ಅವನ ಒಳಗೆ ಇದ್ದು ಪೂಜೆಯನ್ನು ತಾನೇ ಮಾಡಿಕೊಳ್ತಾ ಪ್ರತಿಮಾದಿ ವಿಗ್ರಹಗಳಲ್ಲೂ ತಾನೇ ನೆಲೆಸಿದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾ ಅವರವರ ಯೋಗ್ಯತೆಗೆ ತಕ್ಕಂತೆ ನಾವು ಹೇಗೆ ಚಿಂತನೆ ಮಾಡ್ತೇವೆ ಅದಕ್ಕೆ ತಕ್ಕಂತೆ ಫಲಗಳನ್ನು ಅನುಗ್ರಹಿಸುವನು. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಶ್ರೀಹರಿಯು ಸಂಸಾರಕ್ಕೆ ತರುವ ರೀತಿ ಎಂಥದ್ದು, ನಮ್ಮನ್ನ ಈ ಸಂಸಾರ ಅಂದರೆ ಹುಟ್ಟಿಗೆ ಸೃಷ್ಟಿಗೆ ತರುವಂಥ ಕ್ರಮ ಏನು ಅನ್ನೋದನ್ನು ಮುಂದಕ್ಕೆ ಹೇಳ್ತಾರೆ. ಅಲ್ಲೂ ಕೂಡ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯಲಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ, ಅದು ಬಹಳ ಮುಖ್ಯ ಇಲ್ಲಿ, ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾಸುಖಾತ್ಮಕ, ಸುಖ ಅಸುಖ, ಸುಖಾಸುಖಾತ್ಮಕ ಸಂಸ್ಕೃತಿಯೊಳಗಿಡುವ, ಸಂಸ್ಕೃತಿ ಅಂದರೆ ಈ ಪ್ರಪಂಚ, ಹುಟ್ಟು ಸಾವಿನ ಈ ಒಂದು ನೆಲೆ, ಇದಕ್ಕೆ ಸಂಸ್ಕೃತಿ. ಸಂಸ್ಕೃತಿ ಬೇರೆ,
ಸಂಸ್ಕೃತಿ ಇದು. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ, ನೆರಹಿ ಅಂದ್ರೆ ಎಲ್ಲ ಕರೆದು ಒಟ್ಟುಗೂಡಿಸಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯಲಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ, ಮಗನಿಗೆ ವಿವಾಹ ಸಂಬಂಧವನ್ನು ಏರ್ಪಡಿಸಿದಂತೆ ತಂದೆ ಇಲ್ಲಿ ಗುಣಗಳು, ಸಾತ್ವಿಕ ರಾಜಸ ತಾಮಸ ಗುಣಗಳು ಮತ್ತು ಚೇತನ, ಆ ಚೇತನನಲ್ಲಿ ಇರಬೇಕಾದಂಥ ಯಾವ ಗುಣ ಇದೆ, ಅವನ ಸ್ವರೂಪ ದೇಹ ಏನಿದೆ ಅದಕ್ಕೆ ಸಂಬಂಧವನ್ನು ಉಂಟು ಮಾಡಿ, ಏನು ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಥವಾ ಏನು ಹೆಚ್ಚು ಕಡಿಮೆ ಆಗೋದಿಲ್ಲ, ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಇಲ್ಲವೇ ಇಲ್ಲ. ಸರಿಯಾಗಿ ಸಂಬಂಧ ಗೈಸಿ ಸುಖಾತ್ಮಕ ಸುಖ ಮತ್ತು ದುಃಖಗಳನ್ನು ಕೊಟ್ಟು ಸಂಸ್ಕೃತಿಯಲ್ಲಿ ಈ ಜಗತ್ತಿಗೆ ತರ್ತಾನೆ. ನಾವು ಎಲ್ಲಿ ಹುಟ್ಟಬೇಕು, ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಏನು ಮಾಡಬೇಕು ಎಲ್ಲ ಪರಮಾತ್ಮ ಲೆಕ್ಕಾಚಾರ ಮಾಡಿ ಇಟ್ಟುಬಿಟ್ಟಿರ್ತಾನೆ. ಇವತ್ತು ನಾವೇನು ಬದಲಾವಣೆ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂದರೆ ಇಲ್ಲಿ ಗುಣ ಮತ್ತು ಚೇತನ ಸಂಬಂಧವನ್ನು ಉಂಟು ಮಾಡಿದ್ದಾನೆ. ನಮ್ಮ ಗುಣ ಸ್ವಭಾವ ಸ್ವರೂಪ ದೇಹದ ಗುಣ ಏನು, ಇವನು ಸಾತ್ವಿಕನೇ ರಾಜಸನೇ ತಾಮಸನೇ, ಇದು ಗುಣ. ಮತ್ತು ಚೇತನ ಇವನ ಸ್ವರೂಪ ದೇಹ ಎಂಥದ್ದು ಅದಕ್ಕೆ ಜೋಡಿಸ್ತಾನಂತೆ. ಇಂಥ ಸ್ವರೂಪ ದೇಹಕ್ಕೆ ಇಂಥ ಗುಣ ಇದ್ರೆ ಹೀಗೆ ಇಂಥ ಕಡೆ ಹುಟ್ಟಬೇಕು, ಇಂಥವರ ಹೊಟ್ಟೆಯಲ್ಲಿ ಹುಟ್ಟಬೇಕು, ಇಂಥ ಕಾಲದಲ್ಲಿ ಹುಟ್ಟಬೇಕು, ಇಂಥ ದೇಶದಲ್ಲಿ ಹುಟ್ಟಬೇಕು, ಇವೆಲ್ಲ ನಿರ್ಣಯ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ತಂದೆ ಅತ್ಯಂತ ಸಂಭ್ರಮದಿಂದ ತನ್ನ ಬಂಧು ಬಳಗವನ್ನೆಲ್ಲ ಸೇರಿಸಿಕೊಂಡು ಮಗನಿಗೆ ಮದುವೆಯನ್ನು ನಿಶ್ಚಯ ಮಾಡಿ ಅವನನ್ನ ಮನೆ ಮಾಡಿ ಇಡ್ತಾನಂತೆ. ನೋಡಿ, ಮಗನಿಗೆ ಮದುವೆ ಮಾಡಿದ್ರೆ ಮನೆ ಮಾಡಿ ಇಡಬೇಕು ಅಂತ. ಮನೆಯೊಳಗೆ ಇರಿಸುವ ರೀತಿಯಲ್ಲಿ ಇಂದಿರಾಪತಿಯಾದಂತಹ ಶ್ರೀಹರಿ ತನ್ನ ಇಚ್ಛೆಯಿಂದ ಅವನ ಸಂಕಲ್ಪದಂತೆ ಚೇತನರಿಗೆ ಅಂದರೆ ಈ ಜೀವರಿಗೆ ಗುಣಗಳೊಂದಿಗೆ ಸಂಬಂಧವನ್ನು ಮಾಡಿಸಿ, ಅವರ ಸ್ವರೂಪ ದೇಹ ಎಂಥದ್ದೋ ಅಂತ ಆ ಗುಣಗಳನ್ನು ಅವರಿಗೆ ಜೋಡಿಸಿ ಸಂಬಂಧವನ್ನು ಮಾಡಿಸಿ ಮದುವೆ ಮಾಡಿಸಿ ಸುಖ ದುಃಖ ರೂಪವಾದ ಈ ಸಂಸಾರದೊಳಗೆ ಇರಿಸ್ತಾರೆ. ಎಷ್ಟು ಸುಖ ಇವನಿಗೆ ಬೇಕು, ಎಷ್ಟು ಕಷ್ಟ ಇವನಿಗೆ ಕೊಡಬೇಕು, ಎಷ್ಟು ದುಃಖ ಇವನಿಗಾಗಬೇಕು, ಎಷ್ಟು ಸಂತೋಷ ಆಗಬೇಕು, ಎಲ್ಲ ನಿರ್ಣಯ ಮಾಡಿ ಕೊಡ್ತಾನೆ. ಶ್ರೀಹರಿ ಭಕ್ತರಿಗೆ ಸಂಸಾರವನ್ನು ಕೊಡುವ ಪರಿಯನ್ನು ಇಲ್ಲಿ ಮತ್ತೊಂದು ಸುಂದರ ದೃಷ್ಟಾಂತದ ಮೂಲಕ ವಿವರಿಸ್ತಾರೆ. ತಂದೆ ತನ್ನ ಮಗನಿಗೆ ಸಂಭ್ರಮದಿಂದ ಬಂಧು ಬಳಗಗಳ ಸಮ್ಮುಖದಲ್ಲಿ ವಿವಾಹ ಮಾಡಿ ಅವನನ್ನು ಮನೆಯಲ್ಲಿ ಇರಿಸುವಂತೆ ಶ್ರೀಹರಿ ಜೀವನಿಗೆ ಸತ್ವಾದಿ ತ್ರಿಗುಣಗಳ ಸಂಬಂಧವನ್ನು ಉಂಟು ಮಾಡಿ ತತ್ವಾಭಿಮಾನಿ ದೇವತೆಗಳ ಸನ್ನಿಧಿಯನ್ನು ಇರಿಸಿ, ಬಂಧು ಬಳಗ ತತ್ವಾಭಿಮಾನಿ ದೇವತೆಗಳು ಅವರನ್ನು ಸನ್ನಿಧಿಯನ್ನು ಇರಿಸಿ ಈ ಸಂಸಾರದಲ್ಲಿ ಇಡ್ತಾನೆ. ಸಂಸಾರವು ಸುಖ ದುಃಖಾತ್ಮಕ ಅನ್ನೋದು ಸುಪ್ರಸಿದ್ಧ. ಈ ರಾಜಸರಿಗೆ ಜೀವರಿಗೆ ಎಲ್ಲ ನಮಗೆ ಸಂಸಾರ ಸುಖ ಮತ್ತು ದುಃಖಾತ್ಮಕ, ಒಂದು ಗಳಿಗೆ ಸುಖ ಇನ್ನೊಂದು ಗಳಿಗೆ ದುಃಖ. ಆದ್ದರಿಂದ ಮಹಾಭಾರತ ಹಾಗೂ ತಾತ್ಪರ್ಯ ನಿರ್ಣಯಗಳ ಹಿನ್ನೆಲೆಯಲ್ಲಿ ಜೀವನಿಗೆ ಹೆಂಡತಿ ಅಂದರೆ ಬುದ್ಧಿ ಅನ್ನೋ ಅರ್ಥವನ್ನು ಮಾಡಿಕೊಳ್ಳು. ಜೀವ, ಬುದ್ಧಿ ಅಂದರೆ ಹೆಂಡತಿ. ವಿವಾಹವಾದವನಿಗೆ ತನ್ನ ಹೆಂಡತಿ ತನ್ನ ಮನೆ ಅನ್ನೋ ಅಭಿಮಾನ ಹುಟ್ಟುವಂತೆ ಸಂಸಾರಕ್ಕೆ ಬಂದ ಜೀವನಿಗೆ ನಾನು ನನ್ನದು ಎಂಬ ಅಹಂಕಾರಗಳು ಹುಟ್ಟುವುದು. ಮದುವೆ ಆಗೋವರೆಗೂ ಅವ್ರ್ಯಾರೋ ಇವ್ರ್ಯಾರೋ, ಯಾವುದೋ ಕುಲದಲ್ಲಿ ಹುಟ್ಟಿದ ಹೆಣ್ಣು, ಯಾವುದೋ ಊರಿನಲ್ಲಿರೋ ಹೆಣ್ಣು, ಇವಾಗಿನಂತೆ ಅಲ್ಲ, ಆವಾಗೆಲ್ಲ ಎಲ್ಲೋ ಇರೋರು ಇದು ಮಾಡಿ. ಆದರೆ ಮದುವೆ ಅಂತ ಆದಮೇಲೆ ಇವಳು ನನ್ನ ಹೆಂಡತಿ, ಇದು ನನ್ನ ಮನೆ ಅನ್ನೋಂಥ ಅಭಿಮಾನವನ್ನು ಕೊಡ್ತಾನಂತೆ. ಅಭಿಮಾನ ಹುಟ್ಟುವಂತೆ ಸಂಸಾರಕ್ಕೆ ಬಂದ ಜೀವನಿಗೆ ನಾನು ನನ್ನದು ಅನ್ನುವಂತಹ ಅಹಂಕಾರಗಳು ಹುಟ್ಟುವು ಅನ್ನುವಂಥ ಅರ್ಥವನ್ನು ಇಲ್ಲ. ತಂದೆ ತನಗೆ ಅಷ್ಟೆಲ್ಲ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆಯಿಂದ ಅವನ ಸ್ಮರಣೆ ಮಾಡಿಕೊಂಡು ಎಚ್ಚರದಿಂದ ಸಂಸಾರವನ್ನು ನಿರ್ವಹಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಯೋಗ್ಯ ಪುತ್ರನಂತೆ. ನಿಜವಾದ ಒಳ್ಳೆ ಮಗ ಆದರೆ ಏನು ಮಾಡ್ತಾನೆ, ನಮ್ಮಪ್ಪ ನಮ್ಮನ್ನು ಸಾಕಿದ್ರು, ಒಳ್ಳೆ ವಿದ್ಯೆ ಹೇಳಿಕೊಟ್ರು, ಆಮೇಲೆ ಉದ್ಯೋಗವನ್ನು ಮಾಡಿಕೊಟ್ರು, ಮನೆ ಕಟ್ಟಿಕೊಟ್ರು, ಒಳ್ಳೆ ಹುಡುಗಿ ಅಂತಂದು ಮದುವೆ ಮಾಡಿದರು,
ಅಂತೆಲ್ಲ ಎಷ್ಟು ಉಪಕಾರ ಮಾಡಿದ್ದಾರೆ ನಮ್ಮ ತಂದೆ. ಅವರಿಗೆ ಸಂತೋಷ ಆಗುವಂತೆ ನಾವು ಜೀವನ ಮಾಡಬೇಕು ಅಂತ ಹೇಳಿ ಯೋಗ್ಯನಾದ ಪುತ್ರ ಇರುವಂತೆ ಸಾತ್ವಿಕನಾದ ಜೀವ ತನಗೆ ದೇಹಾದಿಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ. ನೀದಯದಿ ಕೊಟ್ಟದ್ದು ಸಾಧನದ ದೇಹವಿದು, ನೀದಯದಿ ಕೊಟ್ಟದ್ದು ಸ್ವಾಮಿ. ಈ ಮನುಷ್ಯ ಜನ್ಮ ಎಷ್ಟೋ ಕೋಟಿ ಕೋಟಿ ಜನ್ಮಗಳಾದ ಮೇಲೆ, ಲಕ್ಷ ಲಕ್ಷ ಯೋನಿಗಳಲ್ಲಿ ನಾವು ಬಂದು ಕೋಟಿ ಕೋಟಿ ಜನ್ಮಗಳಾದ ಮೇಲೆ ಮನುಷ್ಯ ಜನ್ಮವನ್ನು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಅಂತ ತಿಳಿದು ಅವನು ಸದಾ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಅವನ ಪೂಜಾರೂಪವಾಗಿ ತನ್ನ ಜೀವನವನ್ನು ಪ್ರಾತಃ ಸಂಧ್ಯಾದಿ ಇದು ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜೆ. ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಹೇಳಿ ಜೀವನವನ್ನ ನಡೆಸಿ ಸದ್ಗತಿಯನ್ನು ಪಡೆಯುತ್ತಾನೆ. ಯಾರೋ ಸಾತ್ವಿಕನಾದವನು. ಇದನ್ನ ಸೂಚಿಸಲು ನಂದನ ಅನ್ನೋ, ನಂದನ ಅಂತಂದ್ರೆ ಸಂತೋಷ, ನಂದನ ಅಂದ್ರೆ ಮಗ ಅಂತಲೂ ಅರ್ಥ, ಈ ಪದವನ್ನು ಉಪಯೋಗಿಸಿದ್ದಾರೆ. ಇದನ್ನು ಬಿಟ್ಟು ಕೃತಜ್ಞನಾಗುವ ವ್ಯಕ್ತಿ ಪಿತೃದ್ರೋಹಾದಿ ಪಾತಕಗಳಿಗೆ ಗುರಿಯಾಗುವಂತೆ. ಮಾಡಿದ್ರು ಅಂತ ಹೇಳಿ ತಂದೆಯ ಬಗ್ಗೆ ತಾಯಿಯ ಬಗ್ಗೆ ಅತ್ಯಂತ ಕೃತಜ್ಞ ಸಾತ್ವಿಕ, ಕೃತಜ್ಞ ಅವನು ಪಾಪಿ. ತಂದೆ ತಾಯಿಗಳು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡದೇ ಇರು, ಪಿತೃದ್ರೋಹಾದಿ ಪಾತಕಗಳಿಗೆ ಇವನು ಗುರಿಯಾಗ್ತಾನೆ. ಮತ್ತೆ ತಾಮಸ ಚೇತನನು ಅಹಂಕಾರ ಮಮಕಾರಗಳಿಗೆ, ಯಾರೇನು ಮಾಡೋದು ನಾನೇ ಇದು ಮಾಡ್ತೆ ಅಂತ ಹೇಳಿ ಒಳಗೆ ಸಂಸಾರವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಅಂತ ಕೂಡ ಇಲ್ಲಿ ನಾವು ತಿಳಿಬಹುದು. ಅದೇ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸಾತ್ವಿಕ ಇವರನ್ನ ಗುಣಗಳು, ರಾಜಸ ಗುಣಗಳು, ತಾಮಸ ಗುಣಗಳನ್ನು ಚೇತನರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಬಂಧ ಮಾಡಿ ಅವನ ಸಂಸಾರಕ್ಕೆ ತಂದು ಸುಖ ದುಃಖಗಳನ್ನು ಕೊಡ್ತಾ ಇರ್ತಾನೆ. ಶ್ರೀಹರಿಯ ವ್ಯಾಪ್ತಿಯ ಗಹನತೆ ಅಂದರೆ ಅವನ ಸರ್ವತ್ರ ಅವನು ಏನು ಇದ್ದಾನೆ ಅದರ ಗಹನತೆ, ಅದರ ಆಳ ವಿಸ್ತಾರ ಏನು ಅಂತ ಹೇಳಿ ಇನ್ನೊಂದು ಕಡೆ ಇನ್ನೊಂದು ನಿದರ್ಶನವನ್ನು ಕೊಡ್ತಾರೆ. ಒಂದು ಗುಡಿಸಲು, ಆ ಗುಡಿಸಲಿನಲ್ಲಿ ಒಳಗಡೆ ಬೆಂಕಿಯನ್ನು ಹೊತ್ತಿಸಿದ್ದಾರೆ. ಹೊಗೆ ಬರ್ತಾ ಇದೆ ಮೇಲ್ಗಡೆ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ಪರಮಟ್ಟು ಅನಲನ ಇರವನು ತೋರಿ ತೋರದಲ್ಲಿ ಇಪ್ಪತ್ತೆರನಂತೆ. ನೋಡಿ, ಪೊರಮಟ್ಟ ಅನಲನಿರವನು ತೋರಿ ತೋರದಲಿಪ್ಪತೆರನಂತೆ ವನದ ಜಾಂಡದೊಳು ಅಖಿಲ ಜೀವರ ತನುವಿನೊಳ ಹೊರಗಿದ್ದು ಕಾಣಿಸದೆ ಅನಿಮಿಶೇಷನು ಸಕಲ ಕರ್ಮವ ಮಾಳ್ಪನವರಂತೆ. ತೃಣಕೃತಾಲಯದೊಳಗೆ, ತೃಣ ಅಂದರೆ ಹುಲ್ಲಿನ ಮನೆ, ಗುಡಿಸಲು. ತೃಣಕೃತ ಆಲಯ, ಹುಲ್ಲಿನಿಂದ ನಿರ್ಮಾಣ ಮಾಡಿದಂತಹ ಮನೆ, ಹುಲ್ಲಿನ ಮನೆ ಗುಡಿಸಲು. ಆಲಯದೊಳಗೆ ಹೊಗೆ ಸಂದರಿಸಿ, ಮೇಲೆ ದೂರದಿಂದ ನೋಡುವವರಿಗೆ ಹೊಗೆ ಬರ್ತಾ ಇದೆ. ಗುಡಿಸಲಿನಲ್ಲಿ ಒಳಗಡೆ ಬೆಂಕಿ ಹೊತ್ತಿಸಿಬಿಟ್ರೆ, ಒಲೆ ಹೊತ್ತಿಸಿಬಿಟ್ರೆ ಹೊಗೆ ಬರ್ತಾ ಇದೆ. ಸಂದಣಿಸಿ ಪ್ರತಿ ಛಿದ್ರದಲ್ಲಿ, ಯಾಕೆಂದ್ರೆ ಹುಲ್ಲಿನ ಮನೆಯಲ್ಲಿ ಛಿದ್ರಗಳಿರ್ತವೆ, ಪ್ರತಿ ಛಿದ್ರದಲ್ಲಿ ರಂಧ್ರದಲ್ಲಿ, ಛಿದ್ರ ಅಂದರೆ ರಂಧ್ರ, ಪೊರಮಟ್ಟು ಹೊರಗೆ ಬಂದು ಅನಲನ ಇರವನು ತೋರಿ ತೋರದಲಿಪ್ಪತೆರನತೆ, ಹೊಗೆ ದಟ್ಟವಾಗಿ ಬರ್ತಾ ಇದೆ. ಭರತ ಶ್ರೀರಾಮಚಂದ್ರನನ್ನ ದರ್ಶನ ಮಾಡಬೇಕು ಅಂತ ಬಂದ ಭರದ್ವಾಜ ಆಶ್ರಮದಿಂದ ದೂರದಲ್ಲಿ ನೋಡ್ತಾನೆ, ಹೊಗೆ ಬರ್ತಾ ಇದೆ. ಆಗ ಅಂದ್ಕೊಂಡಂತೆ ಬಹುಶಃ ಇಲ್ಲಿ ಹೊಗೆ ಬರ್ತಾ ಇರೋದರಿಂದ ಆಶ್ರಮ ಇರಬೇಕು, ಗುಡಿಸಲು ಇರಬೇಕು, ಅಲ್ಲಿ ರಾಮ ಸೀತಾ ಲಕ್ಷ್ಮಣರು ಇರಬೇಕು ಅಂತ ಭಾವಿಸಿದನಂತೆ. ಹಾಗೆ ಇಲ್ಲಿ ಅನಲನ ಇರವನು ತೋರಿ ತೋರದಲಿಪ್ಪತೆರನು. ಅನಲನ ಇರವನು, ಒಳಗಡೆ ಬೆಂಕಿ ಇದೆ, ಮೇಲ್ಗಡೆ ಕಾಣ್ತಾ ಇಲ್ಲ, ಬರೀ ಹೊಗೆ ಮಾತ್ರ ಕಾಣ್ತಾ ಇದೆ. ಅನಲನ ಇರವನು, ಬೆಂಕಿ ಇದೆ ಅನ್ನುವಂಥ ಬೆಂಕಿಯ ಅಗ್ನಿಯ ಅಸ್ತಿತ್ವವನ್ನ ತೋರಿ ತೋರದಲಿಪ್ಪತೆರನಂತೆ. ಹೊಗೆಯನ್ನ ನೋಡಿದಾಗ ನಮಗೆ ಬೆಂಕಿ ಇಲ್ಲ, ಅಲ್ಲಿ ಬೆಂಕಿ ಕಾಣ್ತಾ ಇಲ್ಲ, ಆದರೆ ನಮಗೇನು ಗೊತ್ತಾಗ್ತಾ ಇದೆ, ಹೊಗೆ ಬರ್ತಾ ಇರೋದ್ರಿಂದ ಅಲ್ಲಿ ಬೆಂಕಿ ಇದೆ, ಅಗ್ನಿ ಇದೆ. ತೋರಿ ತೋರದಲಿಪ್ಪತೆರನಂತೆ.
ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ಆದರೆ ಕಾಣ್ತಾ ಇಲ್ಲ. ಅದೇ ರೀತಿಯಲ್ಲಿ ವನಜಾಂಡದಳು, ವನಜಾಂಡ, ವನಜಜ ಅಂದರೆ ತಾವರೆ ಹೂವು, ವನಜ ಅಂಡ ಅಂದರೆ ಆ ತಾವರೆ ಹೂವನ್ನ ಧ್ವನಿ ಬ್ರಹ್ಮಾಂಡ, ಬ್ರಹ್ಮ ವನಜಜ ಅಂಡ ಬ್ರಹ್ಮಾಂಡ. ವನಜಾಂಡದಳು ಎಷ್ಟು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅವರು. ಬ್ರಹ್ಮ ಅನ್ನೋ ಒಂದು ಶಬ್ದಕ್ಕೆ ಎಷ್ಟೊಂದು ಶಬ್ದಗಳನ್ನು ಇಲ್ಲಿ ಕೊಡ್ತಾರೆ. ವನಜಾಂಡದಳು ಅಖಿಲ ಜೀವರ, ಸಮಸ್ತ ಜೀವರು, ಸಾತ್ವಿಕರು, ರಾಜಸರು, ತಾಮಸರು, ಅಖಿಲ ಜೀವರ ತನುವಿನ ಒಳಗೆ ಹೊರಗೆ ಇದ್ದು, ಅವರ ದೇಹದಲ್ಲಿ ಒಳಗೂ ಇದ್ದಾನೆ ಪರಮಾತ್ಮ, ಹೊರಗೂ ಇದ್ದಾನೆ. ಒಳ ಹೊರಗಿದ್ದು ಕಾಣಿಸದೆ, ಕಾಣಿಸ್ತಾ ಇದ್ದಾನ ಪರಮಾತ್ಮ? ಇಲ್ಲ, ನಮ್ಮ ಕಣ್ಣಿಗೆ ಅವನು ಕಾಣುವುದಿಲ್ಲ. ವ್ಯಕ್ತ ವ್ಯಕ್ತ ಅಗೋಚರ, ಕಾಣಿಸದೆ. ಅನಿಮಿಶೇಷನು, ಅನಿಮಿಷರು ಅಂದರೆ ದೇವತೆಗಳು, ಅನಿಮಿಶೇಷ ಅಂದರೆ ದೇವತೆಗಳ ಸ್ವಾಮಿಯಾದಂತಹ ದೇವದೇವೋತ್ತಮನಾದಂತಹ ಪರಮಾತ್ಮ ಸಕಲ ಕರ್ಮವ ಬಾಳ್ಪನವರಂತೆ, ಸಕಲ ಕರ್ಮಗಳನ್ನು ಕೂಡ ಅವರಂತೆಯೇ ಮಾಡ್ತಾನೆ. ಯಾಕೆ? ಅವರ ಗುಣ ಸ್ವಭಾವಗಳಿಗೆ ತಕ್ಕಂತೆ ಮಾಡ್ತಾನೆ. ತೃಣಕೃತಾಲಯದೊಳಗೆ ಪೊಗೆ, ಪೊಗೆ ಅಂದರೆ ಹೊಗೆ, ಸಂದಣಿಸಿ ಪ್ರತಿ ಚಿತ್ರದಲ್ಲಿ ಹೊರಮಟ್ಟು, ಎಲ್ಲ ರಂಧ್ರಗಳಲ್ಲಿಯೂ ಆ ಹೊಗೆ ಹೊರಗೆ ಬಂದು ಅನಲನ ಇರವನು ತೋರಿ ತೋರದಲಿಪ್ಪ ತೆರನಂತೆ. ಆ ಅಗ್ನಿಯ ಅಸ್ತಿತ್ವ ಅಗ್ನಿಯಲ್ಲಿ ಇದೆ ಅನ್ನೋದನ್ನ ನಾವಿಗೆ ಗೊತ್ತು ಮಾಡಿಸ್ತದೆ, ಆದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ. ವನಜಾಂಡದಳು ಈ ಬ್ರಹ್ಮಾಂಡದಲ್ಲಿ ಅಖಿಲ ಜೀವನ ತನುವಿನ ಒಳ ಹೊರಗಿದ್ದು, ಸಮಸ್ತ ಜೀವರು, ಅದು ಇರುವೆಯಿಂದ ಹಿಡಿದು ಬ್ರಹ್ಮದವರು, ಅಣುವಿಗೆ ಅಣುವಾಗಿದ್ದಾನೆ, ಮಹತ್ತಿಗೆ ಮಹತ್ತಾಗಿದ್ದಾನೆ ಪರಮಾತ್ಮ. ಹೀಗಿದ್ದು ಕಾಣಿಸದೆ, ಎಲ್ಲರ ಕಣ್ಣಿಗೂ ಕಾಣದಂತೆ ಅಗೋಚರನಾಗಿ ಅನಿಮಿಶೇಷನು, ದೇವತೆಗಳ ಸ್ವಾಮಿಯಾದಂತಹ ದೇವೋತ್ತಮನಾದಂತಹ ಪರಮಾತ್ಮ ಸಕಲ ಕರ್ಮವ ಮಾಡ್ಪನವರಂತೆ, ಆ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲ ಕರ್ಮಗಳನ್ನು ಮಾಡಿಸಿ ಫಲವನ್ನು ಕೊಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪರ್ಣಕುಟಿಯಲ್ಲಿ ಹೊಗೆ ತುಂಬಿ ಅದರ ಪ್ರತಿರಂಧ್ರದಲ್ಲೂ ಹೊರಗೆ ಬಂದು ಒಳಗಿರುವ ಅಗ್ನಿಯ ಇರುವಿಕೆಯನ್ನ ತೋರಿಯೂ ತೋರಿಸದೇ ಇರುವಂತೆ ಬ್ರಹ್ಮಾಂಡದೊಳಗಿನ ಎಲ್ಲ ಜೀವರ ದೇಹದ ಒಳ ಹೊರಗೆ ನೆಲೆಸಿದ್ದು ದೇವತೆಗಳ ಒಡೆಯನಾದ ಶ್ರೀಹರಿ ಕಣ್ಣಿಗೆ ಕಾಣಿಸದೆ ಸಕಲ ಕರ್ಮಗಳನ್ನ ಅವರ ಯೋಗ್ಯತೆಗೆ ಅನುಗುಣವಾಗಿ ಮಾಡ್ತಾನೆ. ಹುಲ್ಲಿನ ಮನೆಯಲ್ಲಿ ಹೊಗೆ ತುಂಬಿಕೊಂಡು ಪ್ರತಿ ರಂಧ್ರದಲ್ಲೂ ಹೊರಗೆ ಬರುವ ಮೂಲಕ ಒಳಗೆ ಬೆಂಕಿ ಇರುವುದನ್ನು ನಮಗೆ ಸೂಚನೆ ಕೊಡುತ್ತೆ. ಆದರೆ ಬೆಂಕಿ ನೇರವಾಗಿ ನಮಗೆ ಕಾಣೋದಿಲ್ಲ. ಅದರಂತೆ ಪರಮಾತ್ಮ ಪ್ರತಿ ಜೀವನ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ತುಂಬಿದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅವನು ಮಾಡಿಸುವ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲೂ ಕೂಡ ಅವನು ಇದ್ದೇ ಇದ್ದಾನೆ ಅನ್ನೋದನ್ನು ಈ ಕ್ರಿಯೆಯ ಮೂಲಕವೇ ತೋರಿಸ್ತಾನೆ. ಅದನ್ನೇ ಜ್ಞಾನಿಗಳು ತೇನವಿನ ತೃಣಮಪಿ ನ ಚಲತಿ ಅಂತ ಮಾತಿನಿಂದ ಇಲ್ಲಿ ಇದು ಮಾಡ್ತಾರೆ. ಯತ್ರ ಭೂಮಃ ತತ್ರ ವನ್ಹಿ, ಎಲ್ಲಿ ಹೊಗೆ ಇದೆಯೋ ಅಲ್ಲಿ ವನ್ಹಿ ಅಂದರೆ ಬೆಂಕಿ, ಅಗ್ನಿ ಇದೆ ಅನ್ನೋ ವ್ಯಾಪ್ತಿಯಂತೆ ಹೊಗೆಯನ್ನು ಕಂಡಾಗ ಬೆಂಕಿ ಇರಲೇಬೇಕು ಅನ್ನೋದು ಕೈಮುತ್ತೆ ನ್ಯಾಯ. ಬೆಂಕಿ ಸಾಕ್ಷಾತ್ತಾಗಿ ಕಾಣದೇ ಇದ್ರೂ ಕೂಡ ಹೊಗೆಯ ದರ್ಶನ, ಬೆಂಕಿಯ ಇರುವಿಕೆಯನ್ನು ಖಚಿತವಾಗಿ ನಿರೂಪಿಸುವಂತೆ ಶ್ರೀಹರಿ ಸಾಕ್ಷಾತ್ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಪ್ರತಿಯೊಬ್ಬ ಜೀವಿಯ ಪ್ರತಿಯೊಂದು ಕಾರ್ಯವೂ ಅವನಿಲ್ಲದೆ ಆಗೋದಿಲ್ಲ. ತೇನವಿನ ತೃಣಮಪಿ ನ ಚಲತಿ ಅನ್ನೋದನ್ನು, ಅಸ್ತಿತ್ವವನ್ನು ತಿಳಿಯಲಿಕ್ಕೆ ಅದೇ ಸಾಧನ ಅನ್ನೋದನ್ನು ಈ ಪದ್ಯದಲ್ಲಿ ಜಗನ್ನಾಥ ದಾಸಾರ್ಯರು ತಿಳಿಸಿಕೊಡ್ತಾ, ಇನ್ನು ಮುಂದೆ ನಾವು 13ನೇ ಪದ್ಯವನ್ನು ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನ ಕಾರ್ಯವನ್ನು ಕೃಷ್ಣಾರ್ಪಣಮಸ್ತು ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯ. ಕೃಷ್ಣಾರ್ಪಣ. ಸರಿಯಾದ